ಇವತ್ತಿನ ಕಾನ್ಸೆಪ್ಟು ಎಂಗಲ್ಫಿಂಗ್ ಪ್ಯಾಟರ್ನ್. ಎಂಗಲ್ಫಿಂಗ್ ಪ್ಯಾಟರ್ನ್ ಅಂದರೆ ಏನು, ಇದು ಯಾವ ಥರ ವರ್ಕ್ ಆಗುತ್ತೆ, ಹಾಗೆ ಟೈಪ್ಸ್ ಆಫ್ ಎಂಗಲ್ಫಿಂಗ್ ಪ್ಯಾಟರ್ನ್ಸ್ ಯಾವ್ಯಾವುದು, ಹಾಗೆ ಇದು ಎಲ್ಲೆಲ್ಲಿ ವರ್ಕ್ ಆಗುತ್ತೆ, ಯಾವ ಥರ ಇದನ್ನು ಯೂಸ್ ಮಾಡಿಕೊಂಡು ಟ್ರೇಡ್ ತಗೋಬೇಕು ಅನ್ನೋದನ್ನ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸಿಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ. ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟೇಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ನಿನ್ನೆ ನಾವು ಯಾವ್ಯಾವ ಪ್ಯಾಟರ್ನ್ಸ್ ಇದಾವೆ ಅಂತ ತಿಳ್ಕೊಂಡು ಅದರಲ್ಲಿ ಎಂಗಲ್ಫಿಂಗ್ ಪ್ಯಾಟರ್ನ್ ಬಗ್ಗೆ ಹೇಳಿದ್ದು. ಓಕೆ, ಇವತ್ತು ಎಂಗಲ್ಫಿಂಗ್ ಪ್ಯಾಟರ್ನ್ ಯೂಸ್ ಮಾಡಿಕೊಂಡು ಯಾವ ಥರ ಟ್ರೇಡ್ ತಗೋಬೇಕು, ಎಲ್ಲಿ ತಗೋಬೇಕು, ಇದು ಡೀಟೇಲ್ ಆಗಿ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆನಾ? ಮೊದಲಿಗೆ ವಾಟ್ ಈಸ್ ಆ್ಯನ್ ಎಂಗಲ್ಫಿಂಗ್ ಪ್ಯಾಟರ್ನ್? ಎಂಗಲ್ಫಿಂಗ್ ಪ್ಯಾಟರ್ನ್ ಅಂದರೆ ಏನು? ಆ್ಯನ್ ಎಂಗಲ್ಫಿಂಗ್ ಪ್ಯಾಟರ್ನ್ ಇಸ್ ಎ ಸ್ಟ್ರಾಂಗ್ ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ಎಂಗಲ್ಫಿಂಗ್ ಪ್ಯಾಟರ್ನ್ ಅಂತಂದರೆ ಒಂದು ಸ್ಟ್ರಾಂಗ್ ರಿವರ್ಸಲ್ ಕ್ಯಾಂಡಲ್ ಪ್ಯಾಟರ್ನ್ಸ್, ಅಂದರೆ ಒಂದು ಸ್ಟ್ರಾಂಗ್ ಆಗಿ ರಿಜೆಕ್ಷನ್ ಕೊಡೋಂಥ ಒಂದು ಕ್ಯಾಂಡಲ್ನೇ ನಾವು ಎಂಗಲ್ಫಿಂಗ್ ಕ್ಯಾಂಡಲ್ ಅಂತ ಕರೆಯೋದು. ಓಕೆ, ಇಟ್ ಶೋಸ್, ಇದು ನಿಮಗೆ ಏನು ತಿಳಿಸುತ್ತೆ ಅಂತಂದರೆ ಸಡನ್ ಸ್ಟ್ರೆಂತ್ ಫ್ರಮ್ ಬೈಯರ್ಸ್ ಆರ್ ಸೆಲ್ಲರ್ಸ್. ಅಂದರೆ ಇವಾಗ ಒಂದು ಅಪ್ ಟ್ರೆಂಡಲ್ಲಿ ಮಾರ್ಕೆಟ್ ಹೋಗ್ತಿದ್ರೆ ಅಲ್ಲಿಂದ ಡೌನ್ ಟ್ರೆಂಡ್ ಶಿಫ್ಟ್ ಆಗೋ ಟೈಮಲ್ಲಿ ಸಡನ್ ಸೆಲ್ಲರ್ಸ್ ಬರೋದನ್ನ ತೋರಿಸುತ್ತೆ. ಹಾಗೆ ಒಂದು ಡೌನ್ ಟ್ರೆಂಡಲ್ಲಿ ಇರೋದು ಒಂದು ಅಪ್ ಟ್ರೆಂಡಿಗೆ ರಿವರ್ಸಲ್ ಆಗಾಗ ಈ ಪ್ಯಾಟರ್ನ್ಸ್ ಏನಾದ್ರು ಫಾರ್ಮ್ ಆದರೆ ಅದು ಬೈ ಟ್ರೆಂಡನ್ನ ತಿಳಿಸುತ್ತೆ. ಓಕೆ, ಪಾಸಿಬಲ್ ಟ್ರೆಂಡ್ ರಿವರ್ಸಲ್. ಈ ಪ್ಯಾಟರ್ನ್ಸ್ ಯಾವತ್ತಾರು ಆಯಿದ್ರೆ ಮೇನ್ ಕೀ ಝೋನ್ಸ್ಗಳು ಅಥವಾ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಥವಾ ಲಿಕ್ವಿಡಿಟಿ, ನಾನು ಹೇಳಿದ್ದೆ ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದೆ. ಓಕೆ, ಸೊ ಇಂಥ ಝೋನ್ಸ್ ಕಡೆ ಎಲ್ಲರೂ ಆಗಿದ್ರೆ ಅಲ್ಲಿಂದ ಮಾರ್ಕೆಟ್ ರಿವರ್ಸಲ್ ಆಗೋ ಚಾನ್ಸಸ್ಸೇ 80% ರಿವರ್ಸ್ ಆಗುತ್ತೆ. ಓಕೆ, ಇನ್ 20% ಟೈಮ್ಸು ಆಗದೇ ಇರ್ಬೋದು. ಓಕೆ, ಯಾವುದು ಇಲ್ಲಿ 100% ಅಲ್ಲ, ಅದಂತೂ ತಲೆಯಲ್ಲಿ ಇಟ್ಕೋಬೇಕು. ಮೈಂಡಲ್ಲಿ ಫಸ್ಟೇ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇರಬೇಕು. ಓಕೆನಾ? ಒಂದು ಟ್ರೇಡ್ ತೊಗೋತೀರಾ ಅಂತಂದರೆ ಓಕೆ, ಇವತ್ತು 1% ಹೋಯ್ತು ಅಂತಲೇ ಅಂದ್ಕೊಳ್ಳಿ. ಓಕೆ, ಅದರಿಂದ ನಿಮಗೇನು ಪ್ರಾಬ್ಲಮ್ ಏನಾಗಲ್ಲ. ಅದು ಹೋಯ್ತು ಅಂತಂದಾಗ ನಿಮಗೆ ಟೆನ್ಷನ್ ಇರೋಲ್ಲ. ನೀವು ಇಲ್ಲ ಬರಲೇಬೇಕು ಅಂತ ನೋಡ್ಕೊಂಡಿದ್ದಾಗ ನಿಮಗೆ ಅದು ಎಲ್ ಆದರೆ ಎಮೋಷ್ನಲಿ ತುಂಬ ಬಿದ್ದೋಗ್ಬಿಡ್ತೀರ. ಮೀನ್ಸ್ ಎಮೋಷ್ನಲ್ ಸ್ಟೇಬಲ್ ಇಲ್ಲ ಅಂತಂದರೆ ನೀವು ಟ್ರೇಡಿಂಗಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ. ಓಕೆ, ಮೊಮೆಂಟಮ್ ಶಿಫ್ಟ್ ಇನ್ ದಿ ಮಾರ್ಕೆಟ್. ಅಂದರೆ ಮೊಮೆಂಟಮ್ ಶಿಫ್ಟ್ ಮೀನ್ಸ್ ಅದೇ ರಿವರ್ಸಲ್ನೇ ನಾವು ಮೊಮೆಂಟಮ್ ಶಿಫ್ಟ್ ಅಂತಲೇ ಕರೆಯೋದು. ಟೈಪ್ಸ್ ಆಫ್ ಎಂಗಲ್ಫಿಂಗ್ ಪ್ಯಾಟರ್ನ್ಸ್. ಯಾವ್ಯಾವ ಟೈಪ್ಸ್ ಇದೆ ಎಂಗಲ್ಫಿಂಗ್ ಪ್ಯಾಟರ್ನ್? ನಾವು ಪ್ರೀವಿಯಸ್ ವಿಡಿಯೋದಲ್ಲೇ ನೋಡಿದ್ದು ಬುಲ್ಲಿಶ್ ಇದೆ, ಹಾಗೆ ಬಿಯರಿಶ್ ಇದೆ. ಇವಾಗ ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ನೋಡೋಣ. ವಾಟ್ ಹ್ಯಾಪನ್ಸ್? ಮಾರ್ಕೆಟ್ ವಾಸ್ ಮೂವಿಂಗ್ ಡೌನ್. ಮಾರ್ಕೆಟ್ ಏನಾದರೂ ಕೆಳಗಡೆ ಮೂವ್ ಆಗ್ತಿರ್ಬೇಕಾದ್ರೆ ಏನಾಗುತ್ತೆ? ಎ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಅಪಿಯರ್ಸ್, ಇಟ್ ಫುಲ್ಲಿ ಕವರ್ಸ್ ಪ್ರೀವಿಯಸ್ ಬಿಯರಿಶ್ ಕ್ಯಾಂಡಲ್. ಅಂದರೆ ಒಂದು ಮಾರ್ಕೆಟು ಡೌನ್ ಟ್ರೆಂಡಲ್ಲಿ ಬರ್ತಾ ಇರುತ್ತೆ, ಅಂದರೆ ಈ ಥರ ಬರ್ತಾ ಇರುತ್ತೆ. ಸೊ ಈ ಪ್ಲೇಸಲ್ಲಿ ಬಂದಾಗ ಈ ಕ್ಯಾಂಡಲ್ ಎಂಗಲ್ಫಿಂಗ್ ಕ್ಯಾಂಡಲು, ಬುಲ್ಲಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಏನಾದರೂ ಬಂದರೆ ಅಲ್ಲಿಂದ ಏನಾಗುತ್ತೆ? ಮಾರ್ಕೆಟು ರಿವರ್ಸ್ ಆಗೋ ಚಾನ್ಸಸ್ ಇದೆ. ಓಕೆ, ಸ್ಟ್ರಕ್ಚರ್ ನೋಡೋದಾದ್ರೆ ಸ್ಮಾಲ್ ಬಿಯರಿಶ್ ಕ್ಯಾಂಡಲು, ಒಂದು ಸ್ಮಾಲ್ ಬಿಯರಿಶ್ ಕ್ಯಾಂಡಲ್ ಇರುತ್ತೆ, ಹಾಗೆ ಬಿಗ್ ಬುಲ್ಲಿಶ್ ಕ್ಯಾಂಡಲ್ ಕವರ್ಸ್ ಇಟ್ ಕಂಪ್ಲೀಟ್ಲಿ. ಅಂದರೆ ಬಿಗ್ ಕ್ಯಾಂಡಲ್ ನೋಡಿ ಇದನ್ನು ಫುಲ್ ಕಂಪ್ಲೀಟ್ಲಿ ಕವರ್ ಮಾಡ್ಕೊಂಡಿದೆ ಅಲ್ವಾ? ಸೊ ಇಲ್ಲಿ ಮೀನಿಂಗ್ ನೋಡೋದಾದ್ರೆ ಏನಾಯಿತು? ಬೈಯರ್ಸ್ ಗೇನ್ ಕಂಟ್ರೋಲ್, ಪಾಸಿಬಲ್ ಬುಲ್ಲಿಶ್ ರಿವರ್ಸಲ್. ಇಲ್ಲಿ ಬೈಯರ್ಸ್ ಕಂಟ್ರೋಲಿಗೆ ಬಂದರು, ಹಾಗೆ ಇದು ಬುಲ್ಲಿಶ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ. ಬಿಕಾಸ್ ಯಾಕೆ ಅಂತಂದರೆ ಇಷ್ಟು ಗಂಟೆ ಸೆಲ್ಲರ್ಸ್ ಇದರಿಂದ ಈ ಬೈಯರ್ಸ್ ಅಗ್ರೆಸಿವ್ಲಿ ಇದನ್ನು ನುಂಗ್ಕೊಳ್ಳೋ ಥರ ಇರೋದ್ರಿಂದ. ಸೊ ಇದು ಚಾರ್ಟ್ ಟ್ರೇಡಿಂಗ್ ಮೀನ್ಸ್ ಚಾರ್ಟ್ ಸೈಕಾಲಜಿ, ಇದರಿಂದನೇ ಅರ್ಥ ಮಾಡ್ಕೊಳ್ಳೋದು. ಓಕೆ, ಒಂದು ಕ್ಯಾಂಡಲ್ನ ಇನ್ನೊಂದು ಕ್ಯಾಂಡಲ್ ತಿನ್ಕೊಳಂಗೆ ಬರ್ತಾ ಇದೆ ಅಂತಂದರೆ, ನುಂಗ್ಕೊಳಂಗೆ ಬರ್ತಾ ಇದೆ ಅಂತಂದರೆ ಆವಾಗ ಮಾರ್ಕೆಟು ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ. ಓಕೆ, ಎಷ್ಟೊತ್ತು ಕೆಳಗಡೆ ಬರ್ತಿತ್ತು ಇಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ ಜಾಸ್ತಿ. ಓಕೆನಾ? ನೆಕ್ಸ್ಟ್ ನೋಡೋದಾದರೆ ವೇರ್ ಇಟ್ ಈಸ್ ಫಾರ್ಮ್ಸ್ ಬೆಸ್ಟ್. ಎಲ್ಲಿ ಫಾರ್ಮ್ ಆಗಿದ್ರೆ ಬೆಸ್ಟ್? ನಾನು ಹೇಳ್ದಂಗೆ ಎಟ್ ಸಪೋರ್ಟ್ ಝೋನ್ಸ್, ಡಿಮ್ಯಾಂಡ್ ಝೋನ್ಸ್, ಲಿಕ್ವಿಡಿಟಿ ಸ್ವೀಪ್, ಲೋಸ್, ಎಂಡ್ ಆಫ್ ಡೌನ್ ಟ್ರೆಂಡ್. ಇದು ನಮಗೆ 4 ಟೈಪ್ಸಲ್ಲಿ ಐಡೆಂಟಿಫೈ ಮಾಡ್ಬೋದು.
ಫಸ್ಟು ಎಲ್ಲಿ ಆಗಿರಬೇಕು ಅಂತಂದರೆ ಸಪೋರ್ಟ್ ಝೋನ್ಸಲ್ಲಿ. ಇವಾಗ ಬುಲ್ಲಿಶ್ ಎಂಗಲ್ಫಿಂಗ್ ಯಾವತ್ತೂ ಬರೋದು ಸಪೋರ್ಟ್ ಝೋನ್ಸ್ ಆಗಿರುತ್ತೆ. ಸಪೋರ್ಟ್ ಝೋನ್ಸ್ ಈ ಥರ ಇರುತ್ತೆ. ಮಾರ್ಕೆಟು 2 ಟಚ್ ಪಾಯಿಂಟ್ಸ್ ಆಗಿ ಮೂರನೇ ಸಲ ಏನಾದರೂ ಇಲ್ಲಿ ಬಂದಾಗ ಇಲ್ಲಿ ನಿಮಗೆ ಎಂಗಲ್ಫಿಂಗ್ ಪ್ಯಾಟರ್ನ್ಸ್ ಏನಾದ್ರು ಕಂಡ್ರೆ ಅಲ್ಲಿಂದ ಎಂಟ್ರಿ ಆಗ್ಬೋದು. ಓಕೆನಾ. ಹಾಗೆ ಡಿಮ್ಯಾಂಡ್ ಝೋನ್ಸ್, ಈ ಸಪ್ಲೈ ಝೋನ್ ಸಪೋರ್ಟ್ ಝೋನ್ನೇ ನಾವು ಡಿಮ್ಯಾಂಡ್ ಝೋನ್ ಅಂತಲೂ ಕರೆಯೋದು. ಓಕೆನಾ. ಡಿಮ್ಯಾಂಡ್ ಅಂದರೆ ಮಲ್ಟಿಪಲ್ ಟೈಮ್ಸು ಈ ಥರ ಬಂದು ಹೋಗಿರುತ್ತೆ. ಮತ್ತೆ ಇದೇ ಪ್ಲೇಸಿಗೆ ಏನಾದ್ರು ಬಂದಾಗ ಇಲ್ಲೇನಾದ್ರು ಎಂಗಲ್ಫಿಂಗ್ ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ಸ್ ಏನಾರು ಆದರೆ ಅಲ್ಲಿಂದ ಒಂದು ಎಂಟ್ರಿ ನೋಡ್ಬೋದು. ಹಾಗೆ ಲಿಕ್ವಿಡಿಟಿ ಸ್ವೀಪ್ ಲೋಸ್, ಇವಾಗ ಇದ್ರದ್ದೆಲ್ಲದದ್ದು ಲಿಕ್ವಿಡಿಟಿ ಸ್ವೀಪ್ ಆಯಿತು ಅಂದ್ಕೊಳ್ಳಿ. ಸ್ವೀಪ್ ಆದಂಗೇನು ಇಲ್ಲ ಆಗೋದು ಎಂಗಲ್ಫಿಂಗ್ ಕ್ಯಾಂಡ್ಲೆ. ನೀವು ಇವತ್ತು ಚಾರ್ಟ್ ತೆಗೆದು ಚೆಕ್ ಮಾಡಿ ನೋಡಿ, ಎಲ್ಲೆಲ್ಲಿ ಮಾರ್ಕೆಟ್ ಈ ಥರ ವಿ ಶೇಪ್ ಆಗಿದೆ, ಇದು ಎ ಶೇಪ್ ಅಂತ ಕರೀತಾರೆ, ಇದನ್ನ ವಿ ಶೇಪ್ ಅಂತ ಕರೀತಾರೆ. ಓಕೆ, ಈ ಥರ ಎಲ್ಲೆಲ್ಲ ಆಗಿದೆ ಅಲ್ಲೆಲ್ಲ ಎಂಗಲ್ಫಿಂಗ್ ಪ್ಯಾಟರ್ನ್ಸ್ ಬರೋ ಚಾನ್ಸಸ್ ಇದೆ. ಎಂಗಲ್ಫಿಂಗು ಇಲ್ಲ ಹರಾಮಿ, ಇಲ್ಲ ಹರಾಮಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಎಂಗಲ್ಫಿಂಗ್ದು ಆಪೋಸಿಟೇ ಹರಾಮಿ. ಓಕೆನಾ. ಎಂಗಲ್ಫಿಂಗು ಒಂದು ಚಿಕ್ಕ ಕ್ಯಾಂಡಲ್ ಇರುತ್ತೆ, ಅದನ್ನು ನುಂಗ್ಕೊಳ್ಳಂಗೆ ಒಂದು ಬಿಗ್ ಕ್ಯಾಂಡಲ್ ಇರುತ್ತೆ. ಅದೇ ಹರಾಮಿ ಒಂದು ಬಿಗ್ ಕ್ಯಾಂಡಲ್ ಇರುತ್ತೆ, ಅದ್ರ ಕೆಳಗಡೆ ಒಂದು ಚಿಕ್ಕ ಕ್ಯಾಂಡಲ್ ಇರುತ್ತೆ. ಓಕೆ, ಇದನ್ನು ಹರಾಮಿ ಅಂತ ಕರಿತೀವಿ. ಓಕೆ, ಸೊ ಅದೇನು ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಇವಾಗ ನೋಡಿ, ಮಾರ್ಕೆಟಲ್ಲಿ ಯಾವತ್ತೂ ಒಂದು ಈ ಥರ ಸ್ವಿಂಗ್ ಹೈ ಈ ಥರ ಆಗ್ತಿದೆ ಅಂತಂದರೆ ಈ ಐಸಲ್ಲೂ ಎಂಗಲ್ಫಿಂಗ್ ಆರ್ ಹ್ಯಾಮರ್ ಆರ್ ಮಾರ್ನಿಂಗ್ ಸ್ಟಾರ್ ಅಥವಾ ಸ್ಪಿನ್ನಿಂಗ್ ಟಾಪ್ ಅಥವಾ ಡೋಜಿ, ಇದು ಯಾವುದೋ ಒಂದು ಕ್ಯಾಂಡಲ್ ಆಗಿರುತ್ತೆ. ಓಕೆ, ಅದೇ ಥರ ಈ ಲೋಲು ಅಷ್ಟೇ, ಯಾವ್ದಾದ್ರು ಬುಲ್ಲಿಶ್ ಎಂಗಲ್ಫಿಂಗ್ ಅಥವಾ ಮಾರ್ನಿಂಗ್ ಸ್ಟಾರ್ ಆಗಿರ್ಬೋದು ಅಥವಾ ಹ್ಯಾಮರ್ ಅಥವಾ ಹರಾಮಿ ಯಾವ್ದಾರು ಆಗಿರ್ಬೋದು. ಓಕೆ, ನೀವೆಲ್ಲ ಚೆಕ್ ಮಾಡಿ. ಇವತ್ತು ಐಸ್ ಆ್ಯಂಡ್ ಲೋಸಲ್ಲಿ ಯಾವತ್ತು ಈ ಕ್ಯಾಂಡಲ್ಸ್ ಪ್ಯಾಟರ್ನ್ಸ್ಗಳೇ ವರ್ಕ್ ಆಗ್ತಿರುತ್ತೆ. ಸೊ ಲಿಕ್ವಿಡಿಟಿ ಸ್ವೀಪ್ ಲಾಸ್, ಯಾವಾಗ ಲಿಕ್ವಿಡಿಟಿ ಸ್ವೀಪ್ ಆಗುತ್ತೆ ಅಲ್ಲೇನಾದರೂ ಈ ಥರ ಪ್ಯಾಟರ್ನ್ಸ್ ಫಾರ್ಮ್ ಆದರೆ ಅಲ್ಲಿಂದ ನೀವು ಎಂಟ್ರಿ ತೊಗೊಂಡು ಒಂದು ಟಿ ಪಿ ತಗೋಬೋದು. ಹಾಗೆ ಎಂಡ್ ಆಫ್ ಡೌನ್ ಟ್ರೆಂಡ್, ಇವಾಗ ನಾನು ಹೇಳ್ದಂಗೆ ಒಂದು ಡೌನ್ ಟ್ರೆಂಡ್ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ, ಬಂದು ಇಲ್ಲಿ ಏನಾದರೂ ಈ ಪ್ಯಾಟರ್ನ್ಸ್ ಫಾರ್ಮ್ ಆಗ್ತಿದೆ ಅಂತಂದರೆ ಮಾರ್ಕೆಟ್ ನೆಕ್ಸ್ಟು ರಿವರ್ಸ್ ಆಗಿ ಅಪ್ ಟ್ರೆಂಡಿಗೆ ಹೋಗೋ ಚಾನ್ಸಸ್ ಇದೆ ಅಂತ ಅರ್ಥ. ಓಕೆನಾ, ಅರ್ಥ ಆಯ್ತಲ್ವಾ ಯಾವುದು ಬೆಸ್ಟು ಪ್ಲೇಸಸ್ಗಳು ಅಂತ. ನೆಕ್ಸ್ಟು ಬೈ ಎಕ್ಸಾಂಪಲ್. ಇವಾಗ ಎಂಗಲ್ಫಿಂಗ್ ಪ್ಯಾಟರ್ನ್ ಇಟ್ಕೊಂಡು ಒಂದು ಬೈ ಎಕ್ಸಾಂಪಲ್ ನೋಡೋಣ. ಸ್ಟೆಪ್ 1, ಪ್ರೈಸ್ ರೀಚಸ್ ಸಪೋರ್ಟ್ ಝೋನ್. ನಾವು ಫಸ್ಟು ಸ್ಟೆಪ್ಪು ಒಂದು ಸಪೋರ್ಟ್ ಅನ್ನೋದು ಐಡೆಂಟಿಫೈ ಮಾಡಬೇಕು. ಅಲ್ಲಿಗೆ ಏನಾದ್ರು ಪ್ರೈಸ್ ರೀಚ್ ಆದರೆ ಸ್ಟೆಪ್ 2, ಬುಲ್ಲಿಶ್ ಎಂಗಲ್ಫಿಂಗ್ ಫಾರ್ಮ್ಸ್. ಅಲ್ಲೇ ಏನಾದರೂ ಒಂದು ಬುಲ್ಲಿಶ್ ಎಂಗಲ್ಫಿಂಗ್ ಮೀನ್ಸ್ ಈ ಥರ ಒಂದು ಕ್ಯಾಂಡಲ್ ಏನಾದ್ರು ಫಾರ್ಮ್ ಆದರೆ ಕನ್ಫರ್ಮೇಷನ್ ಕ್ಯಾಂಡಲ್ ಅಪಿಯರ್ಸ್, ಅಂದರೆ ಅದ್ರ ಕೆಳಗಡೆ ಇವಾಗ ನೀವು 1 ಅವರಲ್ಲಿ ಚಾರ್ಟ್ ನೋಡ್ತಿದ್ದೀರಾ ಅಂದ್ಕೊಳ್ಳಿ, ನೀವು ಅದನ್ನು 15 ಮಿನಿಟ್ಸಿಗೆ ಇಳಿಸ್ಕೊಳ್ಳಿ. 15 ಮಿನಿಟ್ಸಲ್ಲಿ ಇಳಿಸ್ಕೊಂಡು ಅಲ್ಲಿ ಏನಾದರೂ ನಿಮಗೆ ಒಂದು ಕನ್ಫರ್ಮೇಷನ್ ಕ್ಯಾಂಡಲ್ ಅಂದರೂ ಇದೇನೆ, ಎಂಗಲ್ಫಿಂಗು, ಹರಾಮಿ, ಹ್ಯಾಮರು, ಇದೇ ಕ್ಯಾಂಡಲ್ಸ್ಗಳು ಕನ್ಫರ್ಮೇಷನ್ಸಿಗೂ ಯೂಸ್ ಮಾಡೋದು. ಓಕೆ, ರಿಸಲ್ಟು ಬೈ ಆಪರ್ಚುನಿಟಿ, ಅಲ್ಲಿ ನೀವು ಒಂದು ಬೈ ಆಪರ್ಚುನಿಟಿನ ನೋಡ್ಬೋದು. ಓಕೆ, ಇವಾಗ ಇದನ್ನ ಟ್ರೇಡಿಂಗ್ ವ್ಯೂ ಅಲ್ಲಿ ಎಕ್ಸಾಂಪಲ್ ನೋಡೋಣ. ಈಗ ಯೂರೋ USD ಚಾರ್ಟ್ ತೊಗೊಂಡಿದ್ದೀನಿ, 1 ಅವರ್ ಟೈಮ್ ಫ್ರೇಮಿಗೆ ಹಾಕೊಳ್ಳೋಣ. ಓಕೆನಾ, 1 ಅವರ್ ಕಾಣಿಸ್ತಿದೆಯಲ್ವಾ. ಮಾರ್ಕೆಟು ಎಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಗಿದೆ ನೋಡಿ. ಮಾರ್ಕೆಟು ನೋಡೋದಾದರೆ ನೋಡಿ, ನನಗೆ ಇಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಗಿದೆ. ಇವಾಗ ನೋಡಿ ಮಾರ್ಕೆಟ್ ಏನು ಮಾಡಿದೆ, ಇಲ್ಲಿ 2 ಲೋ ಇದೆ. ಓಕೆನಾ, ಇದೊಂದು ಲೋ, ಇದೊಂದು ಲೋ. ಮಾರ್ಕೆಟ್ ಏನು ಮಾಡ್ತು, ಅದನ್ನ ಸ್ವೀಪ್ ಮಾಡಿದೆ. ಸ್ವೀಪ್ ಮಾಡಿರೋ ಕ್ಯಾಂಡಲ್ ನಿಮಗೆ ಯಾವ ಥರ ಕಾಣಿಸ್ತಿದೆ, ಹ್ಯಾಮರ್ ಕ್ಯಾಂಡಲ್ ಇದ್ದಂಗೆ ಐತೆ. ಓಕೆ, ಯಾಕೆ ಸ್ವೀಪ್ ಮಾಡಿದೆ, ಲಿಕ್ವಿಡಿಟಿ ಕಾನ್ಸೆಪ್ಟಲ್ಲೇ ಹೇಳಿದೆ. ಬಿಕಾಸ್ ಇಲ್ಲಿಂದ ಬೈ ಮಾಡಿದೋ ಸ್ಟಾಪ್ ಲಾಸ್ ಎಲ್ಲ ಇದ್ರ ಕೆಳಗಡೆ ಇಟ್ಟಿರ್ತಾರೆ. ಸೊ ಮಾರ್ಕೆಟ್ ಏನು ಮಾಡ್ತು, ಅದನ್ನು ಸ್ವೀಪ್ ಮಾಡ್ತು. ಸ್ವೀಪ್ ಮಾಡಿದೆ, ಗೊತ್ತಾಯಿತು ನಮಗೆ ಲಿಕ್ವಿಡಿಟಿ ಸ್ವೀಪ್ ಸಿಕ್ತು. ಓಕೆ, ಲಿಕ್ವಿಡಿಟಿನ ನಾನು ಈ ಸಿಂಬಲಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಲಿಕ್ವಿಡಿಟಿ ಸ್ವೀಪ್ ಸಿಕ್ಕಿದೆ. ಓಕೆ, ನೆಕ್ಸ್ಟು 15 ಮಿನಿಟ್ಸಿಗೆ ಚೇಂಜ್ ಮಾಡ್ಕೊಳ್ಳೋಣ. ಓಕೆ, 15 ಮಿನಿಟ್ಸಿಗೆ ಚೇಂಜ್ ಮಾಡಿಕೊಂಡು ಇವಾಗ ಲಿಕ್ವಿಡಿಟಿ ಸ್ವೀಪ್ ಆಗಿರೋದಿಲ್ಲ ಅಲ್ವಾ. ಸೊ ಇಲ್ಲಿ ನೋಡೋದಾದರೆ ನಿಮಗೇನು ಕಾಣಿಸ್ತಾ ಇದೆ ನೋಡಿ, ಎಂಗಲ್ಫಿಂಗ್ ಆಗಿದೆಯಾ, ಒಂದು ಕ್ಯಾಂಡಲ್ನ ಇನ್ನೊಂದು ಕ್ಯಾಂಡಲ್ ನುಂಗ್ಕೊಳ್ಳೋ ಥರ ಇದೆಯಾ. ಇಲ್ಲಿ ವಿಕ್ ಬಂದಿರೋದು ಬಿಟ್ಬಿಡಿ, ಬಟ್ ಇದ್ರ ಕ್ಯಾಂಡಲ್ಗಿಂತ ಮೇಲೆ ತಾನೇ ಕ್ಲೋಸ್ ಆಗಿರೋದು ಅಲ್ವಾ. ಸೊ ಇಲ್ಲಿ ಎಂಗಲ್ಫಿಂಗ್ ಕಾಣಿಸ್ತಾ ಇದೆ. ಇಲ್ಲೇನಾದರೂ ನೀವು ಎಂಗಲ್ಫಿಂಗು ಆಗಿದೆ. ಓಕೆ, ಎಂಗಲ್ಫಿಂಗಲ್ಲಿ ಡೈರೆಕ್ಟ್ ಎಂಟ್ರು ಬೇಕಾದ್ರೂ ಆಗ್ಬೋದು, ಇಲ್ಲ ಒಂದು ಪುಲ್ ಬ್ಯಾಕಿಗೆ ಕಾಯ್ತೀರಾ ಅಂತಂದ್ರು. ಇವಾಗ ನೋಡಿ, ಇಲ್ಲೂ ಏನಾಗಿದೆ, ಎಂಗಲ್ಫಿಂಗ್ ತಾನೇ ಆಗಿರೋದು. ಈ ಕ್ಯಾಂಡಲ್ ನುಂಗ್ಕೊಳ್ಳೋ ರೀತಿಲಿ ಇದೆ. ಇವಾಗ ನೋಡಿ, ಲಾಂಗ್ ಪೊಸಿಷನ್ ಇಲ್ಲಿಂದ ತಗೊಂಡವ್ರಿಗೆ ಏನಾಯಿತು ನೋಡೋಣ. ಇವಾಗ ಇಲ್ಲಿ ಕ್ಲೋಸ್ ಆಯಿತು. ಸೊ ಎಂಗಲ್ಫಿಂಗ್ ಆಯಿತು ಅಂತ ಎಂಟ್ರಿ ಆಗಿ ಸ್ಟಾಪ್ ಲಾಸ್ ಇದ್ರ ಕೆಳಗಡೆ ಇಟ್ಟಿರ್ತಾರೆ. ಓಕೆ, ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಡಬೇಕು. ಹಾಗೆ 1:2 ಏಮ್ ಮಾಡಬೇಕು. ಓಕೆ, 1:2 ಏಮ್ ಮಾಡಿದಾಗ ಏನಾಯಿತು ನೋಡಿ. ಇವಾಗ ನೋಡಿ, ರೇಷಿಯೋ ನೋಡೋದಾದ್ರೆ ಇಲ್ಲಿ ಕಾಣಿಸ್ತಾ ಇದೆಯಾ, 2 ಇದೆ. 1:2 ರೇಷಿಯೋ ಇಟ್ಟಿದ್ದೀನಿ. ಮಾರ್ಕೆಟ್ ಏನಾಯಿತು, ಇದು ಟ್ರೇಡ್ ಎಂಟ್ರ್ ಆಗಿರೋದು 21 ಮೇ 26 7:30 PM ಅಂದರೆ ಸಂಜೆ. ಓಕೆನಾ, ಸಂಜೆ ಎಂಟ್ರ್ ಆಗಿರೋದು. ಮಾರ್ಕೆಟು ರನ್ ಆಯ್ತಾನೆ ಹೋಯ್ತು, ರನ್ ಆಯಿತು, ಮತ್ತೆ ಬೈ ಮಾಡಿದ ಪ್ರೈಸಿಗೆ ಬಂದ. ಬೈ ಮಾಡಿದ ಪ್ರೈಸಲ್ಲಿ ನೋಡಿ, ಇಲ್ಲೂ ಎಂಗಲ್ಫಿಂಗ್ ಆಗಿದೆ. ಸೊ ಇಲ್ಲಿಂದನೂ ಒಂದು ಎಂಟ್ರಿ ತಗೋಬೋದಿತ್ತು. ಓಕೆ, ಅದು ಮತ್ತೆ ಹೇಳ್ತೀನಿ. ಇವಾಗ ನೋಡಿ, ಇದು ಏನಾಯಿತು, ಮಾರ್ಕೆಟ್ ಬರ್ತು
ಹೋಯ್ತು, ನಾವು ವೆಯ್ಟ್ ಮಾಡ್ತಾನೆ ಇದ್ವಿ ಟ್ರೇಡ್ ಟಿ ಪಿ ಹೊಡಿಯೋಕ್ಕೆ. ಮಾರ್ಕೆಟ್ ಏನಾಯಿತು, ಟಿ ಪಿ ಹೊಡೀತು. ಯಾವಾಗ ಹೊಡೀತು, ಇಲ್ಲಿ ನಿಮಗೆ ನೋಡೋದಾರೆ ಕೆಳಗಡೆ ನೋಡಿ 25 ಮೇ 26 ಮೀನ್ಸ್ 21ಇಂದ 25 ಅಂತಂದರೆ 4 ಡೇಸು. ಯಾವ ಟೈಮಲ್ಲಿ ನಮಗೆ ಟಿ ಪಿ ಸಿಕ್ಕಿರೋದು, 2:30 AM ಅಂದರೆ ಬೆಳಗ್ಗೆ 2:00ವರೆಗೆ ನಮಗೆ ಟ್ರೇಡು ಟಿ ಪಿ ಹೊಡೆದಿದೆ. ಮೀನ್ಸ್ 4 ದಿನ ತೊಗೊಂಡಿದೆ. ಈ ಥರ 4 ದಿನ ತೊಗೊಂಡಿದೆ ಅಂತಂದರೆ ಅದನ್ನ ಸ್ವಿಂಗ್ ಟ್ರೇಡಿಂಗ್ ಅಂತ ಕರಿತೀವಿ. ಯಾರು ಇಲ್ಲಿ ಅರ್ಜೆಂಟಲ್ಲಿ ಎಂಟ್ರಿ ಆಗಿರ್ತಾರೋ, ಟ್ರೇಡ್ ಮಿಸ್ ಆಗುತ್ತೆ ಅಂತ ಎಂಟ್ರಿ ಆಗಿರ್ತಾರೋ ಅವರಿಗೆ 4 ದಿನ ಟೈಮ್ ತೊಗೊಳುತ್ತೋ. ಅದೇ ನೀವು ಇವಾಗ ಸಿಂಪಲ್ ಎಕ್ಸಾಂಪಲ್ ನೋಡಿ, ನಾನು ಹೇಳ್ದಂಗೆ ಅವತ್ತು ಪುಲ್ ಬ್ಯಾಕಿಗೆ ಕಾಯಿರಿ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಇಲ್ಲೇನಾಯಿತು, ಮಾರ್ಕೆಟ್ ಮತ್ತೆ ಕೆಳಗಡೆ ಬಂತು. ಕೆಳಗಡೆ ಬಂದಂಗೆ ಇಲ್ಲಿ ನೋಡಿ ಒಂದು ಎಂಗಲ್ಫಿಂಗ್ ಪ್ಯಾಟರ್ನ್ ಫಾರ್ಮ್ ಆಯಿತು. ಓಕೆ, ಎಂಗಲ್ಫಿಂಗ್ ಪ್ಯಾಟರ್ನ್ ಫಾರ್ಮ್ ಆದಂಗೆ ಅಲ್ಲೂ ಎಂಟ್ರಿ ತೊಗೊಂಡಿದ್ರು ಅಂದ್ಕೊಳ್ಳಿ. ಇವಾಗ ನನ್ನ ವೀಡಿಯೋಸ್ ಯಾರ್ಯಾರು ನೋಡ್ತಿದ್ದಾರೆ ಅವರೆಲ್ಲ ಆಲ್ಮೋಸ್ಟ್ ಪುಲ್ ಬ್ಯಾಕಿಗೆ ವೆಯ್ಟ್ ಮಾಡೋರಲ್ವಾ. ಸೊ ಇದ್ರ ಕೆಳಗಡೆ SL 1:2 ಟಾರ್ಗೆಟ್. ಓಕೆ, 1:2 ಟಾರ್ಗೆಟ್. ಇವಾಗ ಏನಾಯಿತು ನೋಡಿ, ಮಾರ್ಕೆಟು ಎಂಟ್ರ್ ಆಗಿದ್ದು 21 ಮೇ 26 9:30 PM 9:00ವರೆಗೆ ಎಂಟ್ರ್ ಆಯಿತು. ಏಷ್ಯಾ ಸೆಷನ ಅಲ್ಲ, ನ್ಯೂಯಾರ್ಕ್ ಸೆಷನ. ನಾನು ಹೇಳಿದ್ದೆ ಬೆಸ್ಟ್ ಟೈಮ್ ಯಾವತ್ತು ಟ್ರೇಡ್ ಮಾಡೋದು ನ್ಯೂಯಾರ್ಕ್ ಸೆಷನಲ್ಲಿ ಆಗಿರುತ್ತೆ. ಸೊ ನ್ಯೂಯಾರ್ಕ್ ಸೆಷನಲ್ಲಿ ನೀವು ಎಂಟ್ರಿ ಮಾಡಿದರೆ ನಿಮಗೆ ಟಿ ಪಿ ಎಷ್ಟೊತ್ತಿಗೆ ಸಿಕ್ತು ನೋಡಿ, 10:00ವರೆಗೆ ಟಿ ಪಿ ಸಿಕ್ತು. ಜಸ್ಟ್ 2 ಅವರ್ಸಲ್ಲಿ ನಿಮಗೆ ಟಿ ಪಿ ಆಯಿತು. ಇದನ್ನು ನಾವು ಇಂಟ್ರಾಡೇ ಟ್ರೇಡಿಂಗ್ ಅಂತ ಕರಿತೀವಿ. ಓಕೆನಾ. ಸ್ಕ್ಯಾಲ್ಪಿಂಗ್ ಅಂತಂದರೆ ನಿಮಗೆ ಇನ್ನೂ ಕೆಳಗಡೆ ಇಳಿಸ್ಕೋಬೇಕು. ಓಕೆ, 5 ಮಿನಿಟ್ಸ್ ಆರ್ 1 ಮಿನಿಟ್ಸಿಗೆ ಹೋದಾಗ ನಿಮಗೆ ಅದು ಡೀಟೇಲಾಗಿ ಗೊತ್ತಾಗುತ್ತೆ. ಇವಾಗ ಇಷ್ಟು ತೊಗೊಂಡವರಿಗೆ ನೋಡಿ, ಫುಲ್ ಬ್ಯಾಕಲ್ಲಿ ತೊಗೊಂಡ್ರೆ ಎಂಟ್ರಿ ಯಾಕೆ ಬೆನಿಫಿಟ್ ಆಯಿತು ಅಂದರೆ ನಮಗೆ ಟಿ ಪಿನೂ ಬೇಗ ಸಿಕ್ತು, ಹಾಗೆ ತುಂಬ ದಿನ ಕಾಯೋ ಅವಶ್ಯಕತೆನೂ ಇಲ್ಲ. ಇಲ್ಲಿ ಅರ್ಜೆಂಟ್ ಮಾಡಿ ಎಂಟ್ರ್ ಆದವನಿಗೆ ಏನಾಯಿತು, ಮಾರ್ಕೆಟು ಟಿ ಪಿ ಕೊಟ್ಟಿದ್ದು 4 ದಿನ ಕಳೆದುಬಿಟ್ಟು. ಸೊ ಅದರಿಂದ ಯಾವತ್ತೂ ಒಂದು ಕನ್ಫರ್ಮೇಷನ್ಸಿಗೆ ಆದಷ್ಟು ಕನ್ಫರ್ಮೇಷನ್ಸ್ ಹೈ ಇರಬೇಕು. ಓಕೆ, ಎಷ್ಟು ಕನ್ಫರ್ಮೇಷನ್ಸ್ ಇರುತ್ತೋ ಅಷ್ಟು ಟಿ ಪಿಸ್ಗಳು ನಿಮಗೆ ಸಿಗುತ್ತೆ. ಇವಾಗ ಅದೇ ಥರ ನೋಡಿ, ಇವಾಗ ಇಲ್ಲಿ ಪುಲ್ ಬ್ಯಾಕ್ ಬಂದಿದೆ. ಓಕೆನಾ. ಮಾರ್ಕೆಟಲ್ಲಿ ಇವಾಗ ಇದನ್ನೇ ಒಂದು ಸಪೋರ್ಟ್ ಝೋನ್ ಆಗಿ ತೊಗೊಳ್ಳೋಣ. ಓಕೆ, ಯಾಕಂದರೆ 2 ಟೈಮ್ಸ್ ಅಲ್ಲಿಗೆ ಬಂದಿರೋದ್ರಿಂದ ಇಲ್ಲೊಂದು ಸಲ ಟಚ್ ಆಯಿತು, ಹಾಗೆ ಇಲ್ಲೊಂದು ಸಲ ಟಚ್ ಆಯಿತು, 2 ಸಲ ಟಚ್ ಇರೋದ್ರಿಂದ ಸಪೋರ್ಟ್ ಝೋನ್ ಆಗಿ ಮಾರ್ಕ್ ಮಾಡೋಣ. ಓಕೆ, ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಸಪೋರ್ಟ್ ಝೋನು ಮಾರ್ಕ್ ಮಾಡಿದೆ. ಸಪೋರ್ಟ್ ಮೀನ್ಸ್ ನಾನು ಹೇಳಿದೆ ಅಗ್ರೆಸಿವ್ ಬೈಯಿಂಗ್ ಬರೋದು ಸಪೋರ್ಟ್ ಝೋನಿಂದ. ಸೊ ಇಲ್ಲಿ ಸಪೋರ್ಟ್ ಝೋನು ಮಾರ್ಕ್ ಮಾಡಿದ್ವಿ. ಇಲ್ಲಿ ನಮಗೆ ಎಂಟ್ರಿ ಮಿಸ್ ಆಯಿತು ಅಂತ ಅಂದ್ಕೊಳ್ಳಿ. ಇಲ್ಲಿ ನಮಗೆ ಎಂಟ್ರಿ ತೊಗೊಳಕ್ಕಾಗಿಲ್ಲ, ಅವತ್ತು ನಾವು ಮಾರ್ಕೆಟ್ ನೋಡಲಿಲ್ಲ. ನೆಕ್ಸ್ಟ್ ಅದೇ ಪ್ಲೇಸಲ್ಲಿ ಬಂತು. ಓಕೆ, ಇವಾಗ ಸಪೋರ್ಟ್ ಝೋನಲ್ಲಿ ನಾನು ಏನು ಹೇಳಿದ್ದೆ, 2 ಟಚ್ ಪಾಯಿಂಟ್ಸ್ ಆದಮೇಲೆ 3ನೇ ಟಚ್ ಪಾಯಿಂಟ್ಸಿಗೆ ಬಂದಾಗ ನೀವು ಎಂಟ್ರಿ ಆಗ್ಬೋದು ಅಂತ. ಇಲ್ಲಿ ಒಂದು ಸಲ ಆಲ್ರೆಡಿ ಟಚ್ ಆಗಿದೆ, 2ನೇ ಸಲ ಬಂದು ಟಚ್ ಆದಾಗಲೂ ಎಂಟ್ರಿ ಮಿಸ್ ಮಾಡ್ಕೊಂಡ್ರಿ. 3ನೇ ಸಲ ಟಚ್ ಮಾಡಿದಾಗ ನಾವು ವೆಯ್ಟ್ ಮಾಡ್ಬೋದಿತ್ತು. ಓಕೆ, ಮಾರ್ಕೆಟ್ ಏನಾಯಿತು, ಇಲ್ಲಿ ಈ ಎಂಗಲ್ಫಿಂಗಲ್ಲಿ ಎಂಟ್ರಿ ತೊಗೊಂಡಿರೋರಿಗೂ ಟಿ ಪಿ ಅನ್ನ ಸಿಕ್ಕಿದೆ ನೋಡಿ. ಇಲ್ಲಿ ಲಾಂಗ್ ಪೊಸಿಷನ್ ಹಾಕಿ ನೋಡ್ತೀನಿ ನೋಡಿ, ಇಲ್ಲಿ ಎಂಗಲ್ಫಿಂಗ್ ಆಗಿದೆ, ಇಲ್ಲಿ SL ಅದೇ ಟಿ ಪಿ ನೋಡೋದಾದ್ರೆ ನೋಡಿ, ಅವರಿಗೂ ಅಗ್ರೆಸಿವ್ಲಿ ಟಿ ಪಿ ಸಿಕ್ಕಿದೆ. ಓಕೆನಾ. ಇಲ್ಲಿ ಎಂಟ್ರ್ ಆದವ್ರಿಗೂ ಟಿ ಪಿ ಸಿಕ್ಕಿದೆ. ಬಟ್ ನಾವು ಅಲ್ಲೇ ಎಂಟ್ರ್ ಆಗಕ್ಕೆ ಹೋಗಲ್ಲ, ಬಿಕಾಸ್ ನಾವು ಮೇನ್ ಕೀಸ್ ಲೆವೆಲ್ಸ್ಗಳು ನೋಡ್ತೀವಿ. ಇವಾಗ ನೋಡಿ ಸಪೋರ್ಟ್ ಝೋನ್ ಸಿಕ್ಕಿದೆ, ಇಲ್ಲೇನಾಗಿದೆ ಹರಾಮಿ ಆಗಿದೆ, ಅಂದರೆ ಎಂಗಲ್ಫಿಂಗದು ಉಲ್ಟಾ ಕ್ಯಾಂಡ್ಲು. ಇಲ್ಲಿ ರೆಡ್ ಕ್ಯಾಂಡಲ್ ಇದೆ, ಹಾಗೆ ಇಲ್ಲಿ ಒಂದು ಬೈ ಕ್ಯಾಂಡಲ್ ಇದೆ. ನಾವು ಇದನ್ನು ಬ್ರೇಕ್ ಮಾಡೋಕ್ಕೆ ಕಾಯಬೇಕು. ಓಕೆ, ಮಾರ್ಕೆಟ್ ಎಲ್ಲಿ ಬ್ರೇಕ್ ಮಾಡ್ತಾ ಇದೆ ಅಂತ. ಈ ಕ್ಯಾಂಡಲ್ನ ಬ್ರೇಕ್ ಮಾಡಬೇಕು. ನಮಗೆ ನಾವು ಎಂಟ್ರಿ ತಗೋಬೇಕು ಅಂತಂದರೆ ಮಾರ್ಕೆಟ್ ಏನು ಮಾಡ್ತು, ಇಲ್ಲಿ ಬ್ರೇಕ್ ಮಾಡ್ತು. ಬ್ರೇಕು ಅಗ್ರೆಸಿವ್ಲಿ ಬ್ರೇಕ್ ಆಗಿದೆಯಾ ಅಂದರೆ ಇಲ್ಲಿ ಯಾವುದೇ ಥರ ವಿಕ್ ಏನು ಬಂದಿಲ್ಲ. ಇಲ್ಲಿ ನೋಡಿ 2-3 ಸಲ ವಿಕ್ ಬಂತು, ಬ್ರೇಕ್ ಆಗಿಲ್ಲ, ಬಾಡಿಯಿಂದ ಬ್ರೇಕ್ ಆಗಿಲ್ಲ, ಬಟ್ ಇದರಲ್ಲಿ ಬ್ರೇಕ್ ಆಯಿತು. ಸೊ ಇಲ್ಲಿ ನೀವೇನಾದರೂ ಒಂದು ಲಾಂಗ್ ಪೊಸಿಷನ್ ತೊಗೊಂಡು ಈ ಬ್ರೇಕಲ್ಲಿ ಎಂಟ್ರಿ ಆಗಿ SL ಇದ್ರ ಕೆಳಗಡೆ ಇಟ್ಬಿಟ್ಟು 1:2 ಟಾರ್ಗೆಟ್ ಅಚೀವ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ಓಕೆ, ಅವರಿಗೂ ಆ ಟ್ರೇಡ್ ಏನಾಯಿತು, ಟಿ ಪಿ ಅನ್ನೋದು ಸಿಕ್ತು. ಓಕೆ, ಇಲ್ಲಿ ನೋಡ್ತಿರ್ಬೋದು, ಕಾಣಿಸ್ತಿದ್ಯಾ ಎಷ್ಟು ಟೈಮ್ ತೊಗೊಳುತ್ತೋ. ಎಂಟ್ರಿ ಆಗಿದ್ದು 9:30 PM. ಇದು ನೋಡಿ PM ಅಲ್ಲೇ ಎಂಟ್ರಿ ಸಿಕ್ಕಿರೋದು. PM ಅಂದರೆ ನಿಮಗೆ ಗೊತ್ತು, ನ್ಯೂಯಾರ್ಕ್ ಸೆಷನಲ್ಲೇ ನಾವು ಟ್ರೇಡ್ನ ಮಾಡೋದು. ಓಕೆ, ಸೊ ಅಲ್ಲಿ ನಿಮಗೆ ಟ್ರೇಡ್ ಪ್ಲೇಸ್ ಆಯಿತು. ನೀವೇನು ಮಾಡಿದ್ರಿ, ಟ್ರೇಡ್ ಅದ್ರ ಪಾಡಿಗೆ ಬಿಟ್ಬಿಟ್ಟು ನೈಟ್ ಮಲ್ಕೊಂಡಿದ್ರಿ ಅಂತ ಅಂದ್ಕೊಳ್ಳಿ. ಟಿ ಪಿ SL ಮತ್ತೆ ಸೆಟ್ ಮಾಡಿ. ಸೊ ಏನಾಯಿತು, ನಿಮಗೆ ಬೆಳಗ್ಗೆ 4:00ವರೆಗೆ ಟ್ರೇಡು ಟಿ ಪಿ ಆಯಿತು. ಅಂದರೆ 22ಕ್ಕೆ ನಿಮಗೆ ಟ್ರೇಡ್ ಪ್ಲೇಸ್ ಆಗಿ 25 ಮೀನ್ಸ್ ಇದರ ಮಧ್ಯ ಸ್ಯಾಟರ್ಡೆ ಸಂಡೇ ಬಂದಿದೆ. ಸೊ ಹಂಗಾಗಿ ಮಾರ್ಕೆಟ್ ಏನಾಯಿತು, ನಮಗೆ ಟಿ ಪಿ ಅನ್ನೋದು ಕೊಡ್ತು. ಸೊ ಈ ಥರ ಕನ್ಫರ್ಮೇಷನ್ಸ್ ತೊಗೊಂಡು ಎಂಟ್ರಿ ಆಗಬೇಕು. ಓಕೆ, ಇಲ್ಲಿ ಸಿಕ್ಕಿಲ್ಲ, ಇನ್ನು ಮಾರ್ಕೆಟ್ ನೋಡಲ್ಲ ಅಂತೇನಿಲ್ಲ. ಮಾರ್ಕೆಟ್ ಮತ್ತೆ ಬರ್ಬೋದು ಅದೇ ಪ್ಲೇಸಿಗೆ, ಬಟ್ ನಿಮ್ಮ ಟೈಮಲ್ಲಿ ಬರ್ತಿದ್ಯಾ ಅಂತ ನೋಡಿ. ಓಕೆ, ನ್ಯೂಯಾರ್ಕ್ ಟೈಮಲ್ಲಿ ಬರ್ತಿದ್ರೆ ನೀವು ಧಾರಾಳವಾಗಿ ಎಂಟ್ರಿ ಆಗ್ಬೋದು. ಓಕೆ, ಇವಾಗ ಕನ್ಫ್ಯೂಷನ್ ಇಲ್ವಲ್ಲ, ಬೈ ಟ್ರೇಡ್ದು ಎಕ್ಸಾಂಪಲ್ ಗೊತ್ತಾಯ್ತಲ್ವಾ. ವಾಟ್ ಹ್ಯಾಪನ್ಸ್, ಮಾರ್ಕೆಟ್ ವಾಸ್ ಮೂವಿಂಗ್ ಅಪ್. ಮಾರ್ಕೆಟು ಮೇಲಕ್ಕೆ ಹೋಗ್ತಾ ಇರುತ್ತೆ,
ದೆನ್ ಸ್ಟ್ರಾಂಗ್ ಬಿಯರಿಶ್ ಕ್ಯಾಂಡಲ್ ಅಪಿಯರ್ಸ್. ಅಲ್ಲಿ ಏನಾದರೂ ನಿಮಗೆ ಈ ಎಂಗಲ್ಫಿಂಗ್ ಪ್ಯಾಟರ್ನ್ಸ್ ಏನಾದ್ರು ಫಾರ್ಮ್ ಆದರೆ ಇಟ್ ಫುಲ್ಲಿ ಕವರ್ಸ್ ಪ್ರೀವಿಯಸ್ ಬುಲಿಶ್ ಕ್ಯಾಂಡಲ್. ಅಂದರೆ ಪ್ರೀವಿಯಸ್ ಬುಲಿಶ್ ಕ್ಯಾಂಡಲ್ ಏನಾದ್ರು ಕವರ್ ಮಾಡ್ತಾ ಇದೆ ಅಂತಂದರೆ ಅಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಸ್ಟ್ರಕ್ಚರ್ ನೋಡಿದರೆ ಸ್ಮಾಲ್ ಬುಲಿಶ್ ಕ್ಯಾಂಡಲ್, ಒಂದು ಸ್ಮಾಲ್ ಬುಲಿಶ್ ಕ್ಯಾಂಡಲ್ ಇದೆ, ಹಾಗೆ ಬಿಗ್ ಬಿಯರಿಶ್ ಕ್ಯಾಂಡಲ್ ಕವರ್ ಇಟ್ ಕಂಪ್ಲೀಟ್ಲಿ. ಒಂದು ಬಿಗ್ ಬಿಯರಿಶ್ ಕ್ಯಾಂಡಲ್ ಏನು ಮಾಡಿದೆ, ಕವರ್ ಮಾಡ್ಕೊಂಡಿದೆ ಅಲ್ವಾ, ಒಂದು ಬುಲಿಶ್ ಕ್ಯಾಂಡಲ್ನ ಕವರ್ ಮಾಡ್ಕೊಂಡಿದೆ. ಸೊ ಇಲ್ಲಿ ಯಾರು ಸ್ಟ್ರಾಂಗ್ ಆದ್ರು, ಸೆಲ್ಲರ್ಸ್ ಸ್ಟ್ರಾಂಗ್ ಆದ್ರು. ಮೀನಿಂಗ್ ನೋಡಿದರೆ ಸೆಲ್ಲರ್ಸ್ ಗೇನ್ ಕಂಟ್ರೋಲ್, ಅಂದರೆ ಅಲ್ಲಿಂದ ಸೆಲ್ಲರ್ಸ್ ಅಗ್ರೆಸಿವ್ಲಿ ಕಂಟ್ರೋಲಿಗೆ ಬರ್ತಾರೆ, ಅವರು ಏನು ಮಾರ್ಕೆಟ್ನ ಪುಷ್ ಮಾಡ್ತಾರೆ. ಓಕೆ, ಪಾಸಿಬಲ್ ಬಿಯರಿಶ್ ರಿವರ್ಸಲ್, ಅಲ್ಲಿಂದ ರಿವರ್ಸಲ್ ಆಗೋ ಚಾನ್ಸಸ್ ಹೈ ಇದೆ. ಓಕೆನಾ. ನೆಕ್ಸ್ಟ್ ನೋಡಿದರೆ ವೈ ಎಂಗಲ್ಫಿಂಗ್ ಪ್ಯಾಟರ್ನ್ ವರ್ಕ್, ಯಾಕೆ ಎಂಗಲ್ಫಿಂಗ್ ಪ್ಯಾಟರ್ನ್ಸು ವರ್ಕ್ ಆಗುತ್ತೆ. ದೇ ಶೋ ಸ್ಟ್ರಾಂಗ್ ಮೊಮೆಂಟಮ್ ಶಿಫ್ಟ್. ಎಂಗಲ್ಫಿಂಗ್ ಪ್ಯಾಟರ್ನ್ಸು ನಾನು ಹೇಳ್ದಂಗೆ ಮೊಮೆಂಟಮ್ ಶಿಫ್ಟು ಕೊಡುತ್ತೆ. ಸೊ ಅದರಿಂದ ನಮಗೆ ಗೊತ್ತಾಗುತ್ತೆ ಅಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ ಇದೆ ಅಂತ. ಮತ್ತೆ ಅದರಲ್ಲಿ ಏನಾಗುತ್ತೆ ಹೇಳಿ, ಅಗ್ರೆಸಿವ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗು. ಆ ಪ್ಲೇಸಲ್ಲಿ ಅಗ್ರೆಸಿವ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ನಡೆಯೋದ್ರಿಂದ ಮಾರ್ಕೆಟ್ ಏನಾಗುತ್ತೆ, ಯಾವ ಕಡೆಗೆ ಮಾರ್ಕೆಟು ಎಂಗಲ್ಫಿಂಗ್ ಆಗಿತ್ತೋ ಆ ಕಡೆಗೆ ಮಾರ್ಕೆಟ್ ಮೂವ್ ಆಗುತ್ತೆ. ಮಾರ್ಕೆಟ್ ಸೆಂಟಿಮೆಂಟ್ ಚೇಂಜ್, ಸಡನ್ ಅಪ್ ಟ್ರೆಂಡಲ್ಲಿ ಇದ್ದಿದ್ದು ಮಾರ್ಕೆಟ್ ಸೆಂಟಿಮೆಂಟ್ ಏನಾಗುತ್ತೆ, ಡೌನ್ ಟ್ರೆಂಡಿಗೆ ಶಿಫ್ಟ್ ಆಗುತ್ತೆ, ಚೇಂಜ್ ಅನ್ನೋದು ಬರುತ್ತೆ. ಸೊ ಅವಾಗ ನಮಗೆ ಅರ್ಥ ಆಗುತ್ತೆ, ಓಕೆ ಮಾರ್ಕೆಟ್ ಇನ್ನು ಕೆಳಗಡೆ ಹೋಗುತ್ತೆ ಅಂತ. ಸ್ಮಾರ್ಟ್ ಮನಿ ಆಫ್ಟನ್ ಎಂಟರ್ಸ್ ನಿಯರ್ ದೀಸ್ ಏರಿಯಾಸ್. ಯಾವತ್ತು ಸ್ಮಾರ್ಟ್ ಮನಿ ಎಂಟರ್ ಆಗ್ಬೇಕಾದ್ರೆ ಈ ಎಂಗಲ್ಫಿಂಗ್ ಪ್ಯಾಟರ್ನ್ ಮಾಡ್ಕೊಂಡೆ ಎಂಟರ್ ಆಗುತ್ತೆ. ಬಿಕಾಸ್ ಸೆಲ್ಲರ್ಸ್ನ ಅಷ್ಟು ಅಗ್ರೆಸಿವ್ಲಿ ಬೈಯರ್ಸು ಡಾಮಿನೇಟ್ ಮಾಡ್ತಿದ್ದಾರೆ ಅಂತಂದರೆ ಅಲ್ಲಿ ಇನ್ಸ್ಟಿಟ್ಯೂಷನ್ಸ್ ಆಟನೇ. ಓಕೆ, ಅದು ರಿಟೇಲ್ ಟ್ರೇಡರ್ಸ್ ಹತ್ರ ಅದನ್ನು ಪುಷ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಬಿಗ್ ಪ್ಲೇಯರ್ಸ್ ಎಂಟ್ರ್ ಆಗೋದ್ರಿಂದನೇ ಸೆಲ್ಲರ್ಸ್ನ ಬೀಟ್ ಮಾಡಿ ಬೈಯರ್ಸು ಪುಷ್ ಆಗೋದು, ಹಾಗೆ ಬೈಯರ್ಸ್ನ ಬೀಟ್ ಮಾಡಿ ಸೆಲ್ಲರ್ಸ್ ಪುಷ್ ಆಗೋದು. ಓಕೆನಾ. ನೆಕ್ಸ್ಟು ಸೆಲ್ ಎಕ್ಸಾಂಪಲ್ ನೋಡೋಣ. ಸ್ಟೆಪ್ 1, ಪ್ರೈಸ್ ರೀಚಸ್ ರೆಸಿಸ್ಟೆನ್ಸ್ ಝೋನ್. ಯಾವುದಾದ್ರು ಒಂದು ರೆಸಿಸ್ಟೆನ್ಸ್ ಝೋನಿಗೆ ಪ್ರೈಸ್ ರೀಚ್ ಆಯಿತು ಅಂತ ಅಂದ್ಕೊಳ್ಳಿ. ಸ್ಟೆಪ್ 2, ಬಿಯರಿಶ್ ಎಂಗಲ್ಫಿಂಗ್ ಫಾರ್ಮ್ಸ್. ಅಲ್ಲೇನಾದರೂ ನಿಮಗೆ ಲೋವರ್ ಟೈಮ್ ಫ್ರೇಮಿಗೆ ಬಂದು ಬಿಯರಿಶ್ ಎಂಗಲ್ಫಿಂಗ್ ಏನಾದ್ರು ಫಾರ್ಮ್ ಆದರೆ. ಸ್ಟೆಪ್ 3, ಕನ್ಫರ್ಮೇಷನ್ ಕ್ಯಾಂಡಲ್ ಅಪಿಯರ್ಸ್. ಕನ್ಫರ್ಮೇಷನ್ಸ್ ಕ್ಯಾಂಡಲ್ ಯಾವ್ಯಾವುದು ಇದೆ, ಆಮರು ಎಂಗಲ್ಫಿಂಗು ಇದೇ ಆಗಿರುತ್ತೆ, ಬಿಯರಿಶ್ ಆಗಿರುತ್ತೆ ಅಷ್ಟೇ. ಬುಲ್ಲಿಶಲ್ಲಿ ಬುಲ್ಲಿಶ್ ನೋಡಿದ್ರಿ, ಹಾಗೆ ಬಿಯರಿಶ್ ಬಂದಾಗ ಬಿಯರಿಶಲ್ಲಿ ನೋಡಿದಿರ ಅಷ್ಟೇ. ರಿಸಲ್ಟು ಸೆಲ್ ಆಪರ್ಚುನಿಟಿ. ಇವಾಗ ಇದ್ರದ್ದು ಟ್ರೇಡಿಂಗ್ ವ್ಯೂ ಅಲ್ಲಿ ಲೈವ್ ಎಕ್ಸಾಂಪಲ್ ನೋಡೋಣ. ನಾನು ಹೇಳ್ದಂಗೆ ಮಾರ್ಕೆಟ್ ನೋಡಿ ಅಪ್ ಟ್ರೆಂಡಲ್ಲಿ ಹೋಯ್ತಾ ಅಲ್ಲಿ ಏನಾದ್ರು ಬಿಯರಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಏನಾದ್ರು ಫಾರ್ಮ್ ಆದರೆ ಅಲ್ಲಿಂದ ಡೌನ್ ಟ್ರೆಂಡ್ ಬರೋ ಚಾನ್ಸಸ್ ಜಾಸ್ತಿ. ಅಂದರೆ ಅಲ್ಲಿಂದ ರಿವರ್ಸಲ್ ಆಗೋ ಮೊಮೆಂಟಮ್ ಶಿಫ್ಟ್ ಅನ್ನೋದು ನಡೀತದೆ. ಓಕೆ, ಮೊಮೆಂಟಮ್ ಶಿಫ್ಟ್ ಆಯಿತು ಅಂತಂದರೆ ಅಲ್ಲಿ ರಿವರ್ಸಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಇವಾಗ ಟ್ರೇಡಿಂಗ್ ವ್ಯೂದು ಲೈವ್ ಎಕ್ಸಾಂಪಲ್ ನೋಡೋಣ. ಇವಾಗ ನೋಡಿ, ಯೂರೋ USD ಚಾರ್ಟ್ ತೊಗೊಂಡಿದ್ದೀನಿ, 1 ಅವರಿಗೆ ಹಾಕ್ಕೋತೀನಿ. ಓಕೆ, 1 ಅವರಿಗೆ ಶಿಫ್ಟ್ ಮಾಡ್ಕೋತೀನಿ ಟೈಮ್ ಫ್ರೇಮ್ನ. ಇವಾಗ ಮಾರ್ಕೆಟ್ ಎಲ್ಲಿದೆ ನೋಡಿ. ಓಕೆ, ಮಾರ್ಕೆಟ್ ಇಲ್ಲಿ ನಡೀತಾ ಇದೆ. ಬಟ್ ಅದಕ್ಕಿಂತ ಮುಂಚೆ ನೋಡಿ, ನಮಗೆ ಒಂದು ಸ್ಟ್ರಾಂಗೆಸ್ಟ್ ಸಪೋರ್ಟ್ ಝೋನ್ ಅಲ್ಲ, ರೆಸಿಸ್ಟೆನ್ಸ್ ಝೋನ್ ಮೀನ್ಸ್ ಇವಾಗ ನೋಡಿ, ಇಲ್ಲೊಂದು ಟಚ್ ಪಾಯಿಂಟ್ಸ್ ಇದೆ, ಇಲ್ಲೊಂದು ಟಚ್ ಪಾಯಿಂಟ್ಸ್ ಇದೆ, ಇಲ್ಲೊಂದು ಟಚ್ ಪಾಯಿಂಟ್ಸ್ ಇದೆ, ಒಂದು ಇಲ್ಲೊಂದು 2 ಇಲ್ಲೊಂದು 3 ಟಚ್ ಪಾಯಿಂಟ್ಸ್ ಇದೆ. ಓಕೆನಾ. ಸೊ ಇದನ್ನ ಸಪ್ಲೈ ಝೋನ್ ಅಂತಲೂ ಕರೀಬೋದು. ಸೊ ಇಲ್ಲೇನಾಯಿತು, ಮಾರ್ಕೆಟ್ ಏನಾಯಿತು, ಲಿಕ್ವಿಡಿಟಿ ಸ್ವೀಪ್ ಆಯಿತು. ಓಕೆನಾ, ಮಾರ್ಕೆಟು ಲಿಕ್ವಿಡಿಟಿ ಸ್ವೀಪ್ ಮಾಡಿದೆ. ಸ್ವೀಪ್ ಆದಂಗೂ ಎಂಟ್ರೀಸ್ ನೋಡ್ಬೋದು ಅಂತ ನಾನು ಹೇಳಿದ್ದೆ. ಓಕೆನಾ. ಸೊ ಇವಾಗ ಏನು ಮಾಡಬೇಕು, 15 ಮಿನಿಟ್ಸಿಗೆ ಹಾಕಬೇಕು. 15 ಮಿನಿಟ್ಸಲ್ಲಿ ಏನಾಯಿತು, ಮಾರ್ಕೆಟು ಸ್ವೀಪ್ ಆಗಿ ಇಲ್ಲಿಗೆ ಬಂತು, ಪುಲ್ ಬ್ಯಾಕಿಗೆ ವೆಯ್ಟ್ ಮಾಡಬೇಕು. ಇಲ್ಲಿಂದ ಬಂದು ಓಕೆ ಇಲ್ಲಿ ಆರಾಮಿ ಆಗಿದೆ, ಈ ಕ್ಯಾಂಡಲ್ ನುಂಗ್ಕೊಳ್ಳಂಗಿದೆ ಅಂತ ಆರಾಮಿ ಆಗಿದೆ ಅಂತ ಎಂಟ್ರ್ ಆದವರಿಗೆ ಇಲ್ಲಿಂದನೇ ಟ್ರೇಡ್ ಸಿಕ್ಕಿರುತ್ತೆ, ಹಾಗೆ ಹ್ಯಾಮರ್ನ ನೋಡಿದವರಿಗೆ ಇಲ್ಲಿಂದನೇ ಟ್ರೇಡ್ ಸಿಕ್ಕಿರುತ್ತೆ. ಓಕೆ, ಬಟ್ ನಾವು ಇವಾಗ ನೋಡ್ತಿರೋದು ಎಂಗಲ್ಫಿಂಗ್ ಅಲ್ವಾ. ಸೊ ಎಂಗಲ್ಫಿಂಗ್ ನಮ್ಮ ಕಣ್ಣಿಗೆ ಕಾಣಿಸ್ಬೇಕು. ಇವಾಗ ಎಂಗಲ್ಫಿಂಗು 15 ಮಿನಿಟ್ಸಲ್ಲಿ ಕಾಣಿಸ್ತಿದೆಯಾ, ಇಲ್ಲೆಲ್ಲೂ ಎಂಗಲ್ಫಿಂಗ್ ಅನ್ನೋದು ಆಗಿಲ್ಲ, ಪುಲ್ ಬ್ಯಾಕಲ್ಲೂ ಆಗಿಲ್ಲ. ಓಕೆ, 5 ಮಿನಿಟ್ಸಲ್ಲಿ ನೋಡೋಣ. ಓಕೆ, 5 ಮಿನಿಟ್ಸಲ್ಲಿ ಏನಾಯಿತು, ಮಾರ್ಕೆಟು ಅಗ್ರೆಸಿವ್ಲಿ ಸೆಲ್ಲಿಂಗ್ ಬಂತು. ಸೊ ಇದು ಲಿಕ್ವಿಡಿಟಿ ಸ್ವೀಪ್ ಆಗಿರೋದ್ರಿಂದ ಅಗ್ರೆಸಿವ್ ಸೆಲ್ಲಿಂಗ್ ಬಂದಿರೋದು. ಇಲ್ಲಿಂದ ಒಂದು ಪುಲ್ ಬ್ಯಾಕಿಗೆ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ದೆ. ಸೊ ಪುಲ್ ಬ್ಯಾಕಿಗೆ ವೆಯ್ಟ್ ಮಾಡಿದಂಗೆ ನೋಡಿ, ಈ ಬುಲ್ಲಿಶ್ ಕ್ಯಾಂಡಲ್ನ ಈ ಬಿಯರಿಶ್ ಕ್ಯಾಂಡಲ್ ನುಂಗ್ಕೋತಾ ಇದೆಯಾ. ಇವಾಗ ನೋಡಿ, ಈ ಬುಲ್ಲಿಶ್ ಕ್ಯಾಂಡಲ್ ಅಪ್ ಟ್ರೆಂಡ್ ಹೋಯ್ತಿತ್ತು ಮಾರ್ಕೆಟ್, ಇದೇನು ಮಾಡ್ತು, ಕಂಪ್ಲೀಟ್ಲಿ ಅದನ್ನ ನುಂಗ್ಕೊಂಡಿದೆ ಅಲ್ವಾ. ಸೊ ಇಲ್ಲೇನಾದರೂ ನೀವೊಂದು ಶಾರ್ಟ್ ಪೊಸಿಷನ್ ಹಾಕಿ ಎಂಟ್ರ್ ಏನಾದ್ರು ಆಗಿದ್ರೆ, ಇಲ್ಲಿ SL ಎಂಟ್ರಿ ಪಾಯಿಂಟು, ಹಾಗೆ SL ಈ ಕ್ಯಾಂಡಲ್ ಮೇಲೆ, ಹಾಗೆ 1:2 ಟಾರ್ಗೆಟ್. ಓಕೆ ನೋಡಿ, 1:2 ಟಾರ್ಗೆಟ್. ಇಲ್ಲಿ ನಿಮಗೆ ನೋಡ್ತಿರ್ಬೋದು, ಟೈಮ್ ನೋಡೋದಾದರೆ 7:55 PM, 27 May 26, 7:55 PM ಮೀನ್ಸ್ ನ್ಯೂ ಇಯರ್ ಸೆಷನಲ್ಲೇ ಟ್ರೇಡ್ ಸಿಕ್ಕಿದೆಯಾ. ಸೊ ಇಲ್ಲಿ ನಾವು ಎಂಟ್ರ್ ಆಗಿದ್ರೆ ನಮಗೆ ಎಷ್ಟು ಟೈಮ್ ತಗೋತು, 7:50 PM ಎಂಟ್ರ್ ಆಯಿತು, TP ಹೊಡೆದಿದ್ದು ನಮಗೆ 8:25 ಮೀನ್ಸ್ 1 ಅವರಲ್ಲೇ ನಮಗೆ TP ಅನ್ನೋ ಸಿಕ್ತು. ಇದನ್ನೇ ನಾವು ಇಂಟ್ರಾಡೇ ಟ್ರೇಡಿಂಗ್ ಅಂತ ಕರೆಯೋದು. ಇವಾಗ 15 ಮಿನಿಟ್ಸಲ್ಲಿ ನಮಗೆ ಎಂಗಲ್ಫಿಂಗ್ ಏನು ಕಾಣಿಲ್ಲ. ಸೊ ನಾವು 5 ಮಿನಿಟ್ಸಿಗೆ ಇಳಿಸ್ಕೊಂಡು,
ಓಕೆ 5 ಮಿನಿಟ್ಸಿಂದ ಇನ್ನೂ 1 ಮಿನಿಟಿಗೂ ಇಳಿಸ್ಕೋಬೋದು. ಬಿಕಾಸ್ ನೀವು ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಆಯ್ತಾ ನೀವು ಆ ಥರ ಟ್ರೇಡ್ನ ಪ್ಲೇಸ್ ಮಾಡ್ಬೋದು. ಓಕೆ, ಇವಾಗ ನೋಡಿ ಇದೇ ಪ್ಲೇಸಲ್ಲಿ 1 ಮಿನಿಟಿಗೆ ಇಳಿಸ್ಬಿಟ್ಟು ನೋಡೋಣ ಏನಾಗಿದೆ ಅಂತ. ಓಕೆ, ಕಾಣಿಸ್ತಿರ್ಬೋದು ನಿಮಗೆ ಚಾರ್ಟು. ಇಲ್ಲಿ ನೋಡೋದಾದರೆ ನೋಡಿ ಪುಲ್ ಬ್ಯಾಕಲ್ಲಿ ಏನಾಗಿದೆ, 5 ಮಿನಿಟ್ಸಲ್ಲೂ ಎಂಗಲ್ಫಿಂಗ್ ಆಗಿತ್ತು. ಇಲ್ಲಿ ನೋಡಿ ಇಲ್ಲೂ ಎಂಗಲ್ಫಿಂಗ್ ಆಗಿದೆ, ಇಲ್ಲೂ ಎಂಗಲ್ಫಿಂಗ್ ಆಗಿದೆ, ಇಲ್ಲೂ ಎಂಗಲ್ಫಿಂಗ್ ಆಗಿದೆ. ಈ 3 ಪ್ಲೇಸು ಇತ್ತು ನಮಗೆ ಎಂಟ್ರ್ ಆಗೋಕ್ಕೆ. ನಾವು ಯಾವ ಪ್ಲೇಸಲ್ಲಿ ಬೇಕಾದ್ರೂ ಎಂಟ್ರ್ ಆಗ್ಬೋದಿತ್ತು ಅಲ್ವಾ. ಬಿಕಾಸ್ ಇದು ಯಾವುದು ಸಪ್ಲೈ ಝೋನ್ ಮೀನ್ಸ್ ರೆಸಿಸ್ಟೆನ್ಸು. ಇಲ್ಲೇನಾಯಿತು, ಲಿಕ್ವಿಡಿಟಿ ಸ್ವೀಪ್ ಆಯಿತು. ಲಿಕ್ವಿಡಿಟಿ ಸ್ವೀಪ್ ಆದಂಗೆ ಪುಲ್ ಬ್ಯಾಕಿಗೆ ವೆಯ್ಟ್ ಮಾಡ್ದೋ. ಪುಲ್ ಬ್ಯಾಕಲ್ಲಿ 15 ಮಿನಿಟ್ಸಲ್ಲಿ ಏನಾರು ಆಯಿತಾ, ಇಲ್ಲ. ಪುಲ್ ಬ್ಯಾಕಲ್ಲಿ ನಮಗೆ ಏನಾಯಿತು ನೋಡಿ, 15 ಮಿನಿಟ್ಸಲ್ಲಿ ಜಸ್ಟ್ ವಿಕ್ಸ್ ಬಂತು, ಇಂಡಿಸಿಷನ್ ಆಯಿತು. ಅಂದರೆ ಬೈಯರ್ಸು ಸ್ಟ್ರಾಂಗ್ ಇದ್ದಾರೆ, ಸೆಲ್ಲರ್ಸು ಸ್ಟ್ರಾಂಗ್ ಇದ್ದಾರೆ, ಇಂಡಿಸಿಷನ್ ಆಯಿತು. ಓಕೆ, ಇವಾಗ ನಿಮಗೆ ಸಿಂಪಲ್ ಆಗಿ ರಿಪ್ಲೈ ಟೂಲ್ ವರ್ಕ್ ಆಗಲ್ಲ. ಆ್ಯಕ್ಚುಲಿ ವರ್ಕ್ ಆಗೋದಿದ್ರೆ ನಿಮಗೆ ತೋರಿಸ್ತಾ ಇದೆ, ರಿಪ್ಲೈ ಟೂಲ್ ವರ್ಕ್ ಆಗಲ್ಲ. ಸೊ ಇದು ಅಪ್ಗ್ರೇಡ್ ಮಾಡ್ಕೋಬೇಕು, ಪ್ಲ್ಯಾನ್ ಅಪ್ಗ್ರೇಡ್ ಮಾಡ್ಕೋಬೇಕು. ಇವಾಗ ಅದು ಬಿಡಿ, ರಿಪ್ಲೈ ಬೇಡ ನಮಗೆ. ನಾವೇನು ಮಾಡಿದ್ವಿ, 1 ಅವರಲ್ಲಿ ಮಾರ್ಕೆಟ್ ನೋಡಿದ್ವಿ. 15 ಮಿನಿಟ್ಸಿಗೆ ಬಂದಾಗ ಇಂಡಿಸಿಷನ್ ಆಗಿದೆ ಅಂತ ಗೊತ್ತಾಯಿತು. ಸೊ ನಾವೇನು ಮಾಡ್ತೀವಿ, ಇಲ್ಲಿಂದ ಮಾರ್ಕೆಟ್ ಏನೂ ಕಾಣಿಸ್ತಿಲ್ಲ ಅಂತ ಅಂದ್ಕೊಡಿ. ಓಕೆ, ಸೊ ಮತ್ತೆ 5 ಮಿನಿಟ್ಸಿಗೆ ಇಳಿಸ್ಕೊಂಡು 5 ಮಿನಿಟ್ಸಲ್ಲಿ ಏನಾಯಿತು, ನಮಗೆ ಒಂದು ಎಂಗಲ್ಫಿಂಗ್ ಆಯಿತು, ಇಲ್ಲಿ ಒಂದು ಎಂಗಲ್ಫಿಂಗ್ ಆಯಿತು. ಸೊ ಅಲ್ಲಿಂದನೇ ನೀವು ಡೈರೆಕ್ಟ್ ಎಂಟ್ರಿ ತಗೋಬೋದು. ಓಕೆನಾ. ನೆಕ್ಸ್ಟು ನಿಮಗೆ ಅಡ್ವಾನ್ಸ್ ಕಾನ್ಸೆಪ್ಟ್ ಬರುತ್ತೆ, OB FEG. ಯಾಕೆ ಪುಲ್ ಬ್ಯಾಕಲ್ಲಿ, ಇವಾಗ ಪುಲ್ ಬ್ಯಾಕಲ್ಲಿ ಹೆಂಗೆ ಎಂಟ್ರಿ ತಗೋಬೇಕು ಅಂತ ಗೊತ್ತಾಗಲ್ಲ, ಎಲ್ಲಿ ಬಂದಾಗ ಎಂಟ್ರಿ ತಗೋಬೇಕು ಅಂತ. ಸೊ ನಿಮಗೆ OB ಕಾನ್ಸೆಪ್ಟ್ FEG ಕಾನ್ಸೆಪ್ಟ್ ಎಲ್ಲ ಗೊತ್ತಾದಾಗ ನಿಮಗೆ ಎಲ್ಲಿ ಎಂಟ್ರ್ ಆಗಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆ, ಇವಾಗ ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಪುಲ್ ಬ್ಯಾಕಲ್ಲಿ ಎಂಟ್ರಿ ಆದರೆ TP ಸಿಗುತ್ತೆ ಅಂತ. ಇವಾಗ ಮಾರ್ಕೆಟ್ ಏನು ಮಾಡ್ತು, ಎಂಗಲ್ಫಿಂಗ್ ಆಯಿತು, ಅಲ್ಲಿಂದ ನಮಗೆ ಟ್ರೇಡ್ ಅನ್ನೋದು TP ಆಗಿದೆ. ಓಕೆ, ಅದೇ ಥರ ನೀವು ನೋಡಿ ಪ್ರತಿ ಹೈಸ್ ಆ್ಯಂಡ್ ಲೋಸಲ್ಲೂ ಮಾರ್ಕೆಟ್ ಏನು ಮಾಡ್ತಿದೆ ನೋಡಿ. ಇದು ಲೋಯೆಸ್ಟ್ ಪಾಯಿಂಟು, ಇಲ್ಲಿ ಎಂಗಲ್ಫಿಂಗ್ ಆಯಿತು, ಮಾರ್ಕೆಟ್ ಮೇಲೆ ಹೋಯಿತು. ಇಲ್ಲಿ ಈ ಕ್ಯಾಂಡಲ್ ನುಂಗ್ಕೊಳ್ತು, ಎಂಗಲ್ಫಿಂಗ್ ಆಯಿತು, ಕೆಳಗಡೆ ಬಂತು. ಹಾಗೆ ಇಲ್ಲಿ ಎಂಗಲ್ಫಿಂಗ್ ಆಯಿತು, ಕೆಳಗಡೆ ಬಂತು. ಹಾಗೆ ಇಲ್ಲಿ ಆರಾಮಿ ಆಯಿತು, ಸ್ವಲ್ಪ ಮೇಲಕ್ಕೆ ಹೋಯಿತು. ಹಾಗೆ ಇಲ್ಲಿ ಎಂಗಲ್ಫಿಂಗ್ ಆಯಿತು, ಕೆಳಗಡೆ ಬಂತು. ಹಾಗೆ ಇಲ್ಲಿ ಮಾರ್ನಿಂಗ್ ಸ್ಟಾರ್ ಆಗಿದೆ ನೋಡಿ. ಓಕೆ, 3 ಕ್ಯಾಂಡಲ್ ಆಗಿದೆಯಾ, ಮಾರ್ನಿಂಗ್ ಸ್ಟಾರ್ ಆಯಿತು, ಸ್ವಲ್ಪ ಮೇಲಕ್ಕೆ ಹೋಯಿತು. ಸೊ ಸುಮ್ಮನೆ ರ್ಯಾಂಡಮ್ ಆಗಿ ಯಾಕೆ ತಗೋಬಾರ್ದು, ಪಕ್ಕ ಲೆವೆಲ್ಸ್ಗಳಲ್ಲೇ ಯಾಕೆ ತಗೋಬೇಕು ಅಂದರೆ ಮಾರ್ಕೆಟ್ ಪ್ರತಿಯೊಂದು ಹೈಸ್ ಆ್ಯಂಡ್ ಲೋಸಲ್ಲೂ ಎಂಗಲ್ಫಿಂಗು ಆರ್ ಹರಾಮಿ ಆರ್ ಹ್ಯಾಮರು ಇದೇ ಕ್ಯಾಂಡಲ್ಸ್ಗಳು ಆಗ್ತಿರುತ್ತೆ. ಇಲ್ಲಿ ಎಲ್ಲಿ ಬೇಕಾದ್ರೆ ನೀವು ಹೈಸ್ಗಳಲ್ಲಿ ನೋಡಿ, ಇದು ಎಂಗಲ್ಫಿಂಗಾ, ಇದು ಎಂಗಲ್ಫಿಂಗಾ, ಇದು ಎಂಗಲ್ಫಿಂಗಾ, ಇದು ಎಂಗಲ್ಫಿಂಗಾ, ಇದು ಎಂಗಲ್ಫಿಂಗಾ, ಇದು ಹರಾಮಿ ಆಗಿದೆ. ಹಾಗೆ ಇಲ್ಲಿ ಈವ್ನಿಂಗ್ ಸ್ಟಾರ್ ಆಗಿದೆ. ಹಾಗೆ ಇಲ್ಲಿ ಎಂಗಲ್ಫಿಂಗ್ ಆಗಿದೆ ನೋಡಿ. ಈ ಲೋಯೆಸ್ಟ್ ಪಾಯಿಂಟಲ್ಲಿ ಆರಾಮಿ ಆಗಿದೆ, ಇಲ್ಲಿ ಹ್ಯಾಮರ್ ಆಗಿದೆ. ಸೊ ಪ್ರತಿಯೊಂದು ಕಡೆನೂ ನಿಮಗೆ ಕಾಣಿಸೋಂಥದ್ದು ಇದೇ ಪ್ಯಾಟರ್ನ್ಸು, ಇದು ಕಾಮನ್ ಪ್ಯಾಟರ್ನ್ಸ್. ಓಕೆನಾ. ಇದು ಬಿಟ್ಟು ಆಯ್ತಿದೆ ಅಂತಂದರೆ ನೀವು ಟ್ರೇಡ್ ತೊಗೊಳಕ್ಕೆ ಹೋಗಬೇಡಿ. ಓಕೆ, ನಿಮ್ಮ ಕನ್ಫರ್ಮೇಷನ್ಸ್ ಏನು, ಅದು ಬಂದಿದೆಯಾ ಇಲ್ವಾ ಅಷ್ಟು ನೋಡಿದ್ರೆ. ಓಕೆನಾ. ಇವಾಗ ಸೆಲ್ ಎಂಟ್ರಿ ಅರ್ಥ ಆಯ್ತಲ್ವಾ. ಇವಾಗ ನೋಡಿ ಮಾರ್ಕೆಟು 1 ಅವರಿಗೆ ಹಾಕ್ತೀನಿ. 1 ಅವರಲ್ಲಿ ಏನು ಮಾಡ್ತಿದೆ ನೋಡಿ ಮಾರ್ಕೆಟು. ಓಕೆನಾ. ಮಾರ್ಕೆಟ್ ಏನು ಮಾಡ್ತಿದೆ, ಇಲ್ಲಿ ನಮಗೆ ನೀಟಾಗಿ ಕಾಣಿಸ್ತಿದೆ ಮಾರ್ಕೆಟ್ ಕನ್ಸಾಲಿಡೇಟ್ ಆಗ್ತಿದೆ ಅಂತ. ಓಕೆ, ಒಂದು ರೆಸಿಸ್ಟೆನ್ಸ್ ಝೋನ್ ಇದೆ. ಹಾಗೆ ಇವಾಗ ನೋಡಿ ಇಲ್ಲೊಂದು ಸಪೋರ್ಟ್ ಝೋನು ಇದೆಯಾ ನೋಡಿ, ಇಲ್ಲೊಂದು ಸಪೋರ್ಟ್ ಝೋನು ಇದೆ. ಇದು ಲಿಕ್ವಿಡಿಟಿ ಸ್ವೀಪ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಓಕೆ, ಇಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಗಿದೆ. ಸೊ ಒಂದು ಸಪೋರ್ಟ್ ಝೋನು ಸಿಕ್ಕಿದೆ. ಇವಾಗ ನಾನು ನಿಮಗೆ ಅಡ್ವಾನ್ಸ್ ಆಗಿ ಹೇಳ್ತಿರೋದು ಓಕೆ, ಯಾವ ಥರ ಮಾರ್ಕೆಟು ವರ್ಕ್ ಆಗುತ್ತೆ ಅನ್ನೋದಕ್ಕೆ. ಓಕೆ, ಇಲ್ಲಿ ಸಪೋರ್ಟ್ ಝೋನು, ಸಪೋರ್ಟ್ ಮಾರ್ಕ್ ಮಾಡ್ತೀನಿ ನೋಡಿ, ಸಪೋರ್ಟ್ ಝೋನು. ಇವಾಗ ಮಾರ್ಕೆಟ್ ಏನಾಯಿತು, ಸಪೋರ್ಟ್ ಝೋನಲ್ಲಿ 1 ಅವರಲ್ಲಿ ಎಂಗಲ್ಫಿಂಗ್ ಆಗಿದೆ ಅಲ್ವಾ. ಸೊ ನಾವೇನು ಮಾಡ್ತೀವಿ, 15 ಮಿನಿಟ್ಸಿಗೆ ಹೋಗ್ತೀವಿ. 15 ಮಿನಿಟ್ಸಲ್ಲಿ ಏನಾಗಿದೆ ಮಾರ್ಕೆಟು, ಇಲ್ಲೂ ಎಂಗಲ್ಫಿಂಗ್ ಆಗಿ ಮಾರ್ಕೆಟ್ ಮೇಲಿದೆ. ಇವಾಗ ನಾವೇನು ಮಾಡಬೇಕು, ಒಂದು ಪುಲ್ ಬ್ಯಾಕಿಗೆ ಕಾಯಬೇಕು, ಎಂಟ್ರಿ ಹಾಕಬೇಕು. ಪುಲ್ ಬ್ಯಾಕು ನಾನಿವಾಗ ನೋಡಿ ಈ ಪ್ಲೇಸಲ್ಲಿ ಕಾಯ್ತೀನಿ. ಓಕೆ, ಈ ಪ್ಲೇಸಲ್ಲಿ ಪುಲ್ ಬ್ಯಾಕಿಗೆ ಕಾಯ್ತೀನಿ. ಮಾರ್ಕೆಟ್ ಏನಾದ್ರು ಇಲ್ಲಿ ಬಂದು ಲಾಂಗ್ ಪೊಸಿಷನ್ ಇಲ್ಲಿ ಹಾಕಿರ್ತೀನಿ. ಓಕೆ, ಇಲ್ಲೂ ಯಾವ್ದಾದ್ರು ಎಂಗಲ್ಫಿಂಗ್ ಪ್ಯಾಟರ್ನ್ಸ್ ಕನ್ಫರ್ಮೇಷನ್ಸ್ ತೊಗೊಂಡೆ ಎಂಟ್ರಿ ಆಗಬೇಕು, ಡೈರೆಕ್ಟ್ ಹಿಂಗೆ ಹಾಕಿ ಇಟ್ಬಿಡಬಾರ್ದು. ಓಕೆ, ಇಲ್ಲಿ ಬಂದು ಏನಾದ್ರು ಒಂದು ಕನ್ಫರ್ಮೇಷನ್ ಸಿಕ್ಕಿರೋ ಮಾತ್ರ ಎಂಟ್ರಿ ಆಗಬೇಕು. ನಾನು ನಿಮಗೆ ಅಡ್ವಾನ್ಸ್ ಆಗೇ ತೋರಿಸ್ತೀನಿ. ಓಕೆ, ಇಲ್ಲಿ SL ಇಟ್ಟು 1:2 ಟಾರ್ಗೆಟು. ಓಕೆ, ಇದನ್ನು ನೀವು ಚೆಕ್ ಮಾಡಿ. ಈ ವಿಡಿಯೋ ಮೋಸ್ಟ್ಲಿ ನಾನು ಪೋಸ್ಟ್ ಮಾಡೋಷ್ಟರಲ್ಲಿ ಇದು ಆ್ಯಕ್ಚುಲಿ TP ಹೊಡೆದಿರುತ್ತೆ. ಇದು ಆ್ಯಕ್ಚುಲಿ ವಿಡಿಯೋ ಮಾಡ್ತಿರೋದು ಇವತ್ತಿನ ಡೇ ನೋಡೋದಾದರೆ 28 ಮೇ 26. ಸೊ ಇವತ್ತು ರೆಕಾರ್ಡ್ ಮಾಡ್ತಿರೋದು. ನೀವು ಆವತ್ತಿನ ದಿನ ಏನಾಗಿದೆ ಅಂತ ನೋಡಿ. ಓಕೆ, ಇದು ಇಲ್ಲಿ ಬಂದು ಮೇಲಕ್ಕೆ TP ಕೊಡೋ ಚಾನ್ಸಸ್ಸೇ ಜಾಸ್ತಿ. ಯಾಕೆ ಅಂತಲೂ ಹೇಳ್ತೀನಿ ನೋಡಿ. ಇಲ್ಲಿ ಈ ಸಪೋರ್ಟ್ ಝೋನ್ನ ಟ್ಯಾಪ್ ಆಗಿದೆ, ಜೊತೆಗೆ ಈ ಹೈನ ಬ್ರೇಕ್ ಆಗಿದೆ ಅಲ್ವಾ. BOS ಕೊಟ್ಟಿದೆ. BOS ಕೊಟ್ಟಿದೆ ಅಂತಂದಂಗೆ ಮಾರ್ಕೆಟಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ, ಬೈಯರ್ ಸ್ಟ್ರಾಂಗ್ ಇದ್ದಾರೆ. ಸೊ BOS ಆದಂಗೆ ನಾನು ಏನು ಹೇಳಿದ್ದೆ, ಒಂದು ಪುಲ್ ಬ್ಯಾಕ್ ಆಗಬೇಕು.
ಸೊ ಪುಲ್ ಬ್ಯಾಕ್ ನಾನು ಕಾಯ್ತಿರೋದು ಇಲ್ಲಿ OB. ಓಕೆ, OB ಯಾವ ಥರ ಮಾರ್ಕ್ ಮಾಡೋದು, FEG ಯಾವ ಥರ ಮಾರ್ಕ್ ಮಾಡೋದು ಅಂತೆಲ್ಲ ನಿಮ್ಗೆ ಇನ್ ಡೀಟೇಲ್ ಆಗಿ ಗೊತ್ತಾಗುತ್ತೆ, ಕನ್ಫ್ಯೂಷನ್ ಬೇಡ. ಸೊ ಇಲ್ಲಿ ನೋಡಿ, ಮಾರ್ಕೆಟ್ ಏನಾದರೂ ಈ ಪ್ಲೇಸಿಗೆ ಏನಾದ್ರು ಬಂದರೆ, ಪುಲ್ ಬ್ಯಾಕ್ ಆಗಿ ಮಾರ್ಕೆಟು ಇಲ್ಲಿಗೆ ಬಂದರೆ ಮಾರ್ಕೆಟ್ ಏನಾಗುತ್ತೆ, ಅದು TP ಮತ್ತೆ ಒಂದು ಹೈಯರ್ ಹೈನ ಕ್ರಿಯೇಟ್ ಮಾಡೋಕ್ಕೆ ಹೋಗುತ್ತೆ. ಸೊ ನೆಕ್ಸ್ಟು ನಮಗೆ ರೆಸಿಸ್ಟೆನ್ಸ್ ಇರೋದು ಇಲ್ಲಿ. ಮಾರ್ಕೆಟ್ ಇಲ್ಲಿ ಹೋಗಂಟ ಇನ್ನು ಅಪ್ ಟ್ರೆಂಡೇ. ಓಕೆ, ಯಾವ್ಯಾವ ಪುಲ್ ಬ್ಯಾಕ್ ಬರುತ್ತೆ ಅಲ್ಲೆಲ್ಲ ಎಂಟ್ರಿ ಆಗ್ಬೋದು. ಓಕೆನಾ, ಇದು ಟ್ರೇಡಿಂಗ್ ಅನಾಲಿಸಿಸ್. ಓಕೆ, ಈ ಥರ ನೀವು ಮಾಸ್ಟರ್ ಮಾಡಿಕೊಂಡ್ರೆ ಖಂಡಿತ ನೀವು ಒಬ್ಬ ಪ್ರೊಫೆಷ್ನಲ್ ಟ್ರೇಡರ್ ಆಗ್ಬೋದು. ಓಕೆ, ಸುಮ್ಮನೆ ಇಂಡಿಕೇಟರ್ಸ್ ಇಟ್ಕೊಂಡು ಅದು ಕನ್ಫರ್ಮೇಷನ್ ಇದು ಕನ್ಫರ್ಮೇಷನ್ಸ್ ಅಂತ ತಗೊಂಡ್ರೆ ನಿಮಗೆ ಮಾರ್ಕೆಟಲ್ಲಿ ಏನೂ ಕಲಿಯೋಕ್ಕಾಗಲ್ಲ. ನೀವು ಮ್ಯಾನ್ಯುವಲಿ ಯಾವಾಗ ಇದನ್ನೆಲ್ಲ ಅನಾಲಿಸಿಸ್ ಮಾಡಿ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಇವಾಗ ನೋಡಿ, ನಾನು ಬರೀ ಎಂಗಲ್ಫಿಂಗ್ ಪ್ಯಾಟರ್ನ್ಸ್ ಮಾತ್ರ ಅಲ್ಲ, ಜೊತೆಗೆ ಎಂಗಲ್ಫಿಂಗ್ ಜೊತೆಗೆ ಇವಾಗ ನೋಡಿ ಯಾಕೆ ಮಾರ್ಕೆಟ್ ಇಲ್ಲಿಗೆ ತಗೋಬೇಕು ಅನ್ನೋದಕ್ಕೂ ರೀಸನ್ ಹೇಳಿದೆ. ಇಲ್ಲಿ BOS ಆಯಿತು. ಸೊ ಎಲ್ಲ ಕಂಬೈನ್ ಮಾಡ್ಕೊಂಡು ಹೋದಾಗಲೇ ನಿಮಗೆ ಒಂದು ಅಕ್ಯುರೇಸಿ ಅನ್ನೋ ಪ್ರೊಬಾಬಿಲಿಟಿ ಜಾಸ್ತಿ ಆಗೋದು. ಇವಾಗ ಏನಾಯಿತು, BOS ಕಾನ್ಸೆಪ್ಟ್ ಇಂಪ್ಲಿಮೆಂಟ್ ಆಗಿದೆ, ಸಪೋರ್ಟ್ ಕಾನ್ಸೆಪ್ಟ್ ಇಂಪ್ಲಿಮೆಂಟ್ ಆಗಿದೆ, ಜೊತೆಗೆ OB ಕಾನ್ಸೆಪ್ಟ್ ಇಂಪ್ಲಿಮೆಂಟ್ ಆಗಿದೆ, ಹಾಗೆ ಲೋವರ್ ಟೈಮ್ ಫ್ರೇಮಲ್ಲಿ ಕನ್ಫರ್ಮೇಷನ್ಸ್ ಕಾನ್ಸೆಪ್ಟು ಇಂಪ್ಲಿಮೆಂಟ್ ಆಗಿದೆ. ಓಕೆನಾ, ಸೊ ಇಷ್ಟೆಲ್ಲ ಕನ್ಫರ್ಮೇಷನ್ಸ್ ತಗೊಂಡು ನಾನು ಎಂಟ್ರಿ ಆಗ್ತಿರೋದು. ಜೊತೆಗೆ ಕನ್ಫರ್ಮೇಷನ್ಸ್ಗೆ ಕ್ಯಾಂಡಲ್ಸ್ ಪ್ಯಾಟರ್ನ್ಸ್ನು ಯೂಸ್ ಮಾಡ್ತೀವಿ. ಸೊ ಇದೆಲ್ಲ ಇಂಪ್ಲಿಮೆಂಟ್ ಮಾಡಿದಾಗಲೇ ನಮಗೆ ಒಂದು ಅಕ್ಯುರೇಟ್ ಟ್ರೇಡ್ ಅನ್ನೋದು ಸಿಗೋದು. ಓಕೆ, ಇವಾಗ ಮಾರ್ಕೆಟ್ ನೋಡಿ ಕೆಳಗಡೆ ಬಂದು ಈ ಲಿಕ್ವಿಡಿಟಿ ಸ್ವೀಪ್ ಆಗಿ ಇಲ್ಲಿ ಕೆಳಗಡೆ ಎಲ್ಲರೂ SL ಇಟ್ಟಿರ್ತಾರೆ, ಇಲ್ಲಿಂದ ಬೈ ಮಾಡಿದವರೆಲ್ಲ SL ಇಲ್ಲಿ ಇಟ್ಟಿರ್ತಾರೆ. ಸೊ ಅದನ್ನು ಸ್ವೀಪ್ ಆದಂಗೆ ನೆಕ್ಸ್ಟ್ ನಮಗೆ ಇರೋದು ಏರಿಯಾ ಇದೆ. ಓಕೆ, ಇಲ್ಲೇನಾದರೂ ಟ್ಯಾಪ್ ಆಗಿ ನಮಗೆ ಪ್ಯಾಟರ್ನ್ಸ್ ಏನೂ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಮಾರ್ಕೆಟ್ ಡೈರೆಕ್ಟು ಇಲ್ಲಿಗೆ ಸ್ವೀಪ್ ಆಯ್ತದೆ. ಸೊ ಇದು ಲಾಜಿಕ್. ಓಕೆನಾ, ಸೆಲ್ ಎಕ್ಸಾಂಪಲ್ ಅರ್ಥ ಆಯ್ತಲ್ವಾ. ನೆಕ್ಸ್ಟು ಎಂಗಲ್ಫಿಂಗ್ ಪ್ಲಸ್ ಲಿಕ್ವಿಡಿಟಿ. ನಾನು ಹೇಳ್ದಂಗೆ ಎಂಗಲ್ಫಿಂಗ್ ಜೊತೆಗೆ ಲಿಕ್ವಿಡಿಟೀಸು ಕಂಬೈನ್ ಮಾಡಿಕೊಂಡ್ರೆ ನಿಮಗೆ ಇನ್ನೂ ಬೆಟರ್ ಅಕ್ಯುರೇಟ್ ಟ್ರೇಡ್ಸ್ ಅನ್ನೋದು ಸಿಗುತ್ತೆ. ನಾನು ಇವಾಗ ಆಲ್ರೆಡಿ ತೋರಿಸಿದ್ದು ಲಿಕ್ವಿಡಿಟಿ ಸ್ವೀಪ್ ಆಗಿದೆ. ಓಕೆನಾ, ಸ್ಟ್ರಾಂಗ್ ಎಂಗಲ್ಫಿಂಗ್ ಪ್ಯಾಟರ್ನ್ಸ್ ವರ್ಕ್ ಬೆಟರ್ ಆಫ್ಟರ್ ಸ್ಟಾಪ್ ಅಂಡ್ಸ್, ಲಿಕ್ವಿಡಿಟಿ ಸ್ವೀಪ್ಸ್, ಫೇಕ್ ಬ್ರೇಕ್ಔಟ್ಸ್. ಯಾವಾಗ ಎಂಗಲ್ಫಿಂಗ್ ಸ್ಟ್ರಾಂಗ್ ಆಗಿ ವರ್ಕ್ ಆಗುತ್ತೆ ಅಂತಂದರೆ ಸ್ಟಾಪ್ ಅಂಡ್ಸ್ ಆದಾಗ. ಓಕೆ, ಸ್ಟಾಪ್ ಅಂಡ್ಸ್ ಕಾನ್ಸೆಪ್ಟಲ್ಲೇ ಹೇಳಿದ್ದೀನಿ ಸ್ಟಾಪ್ ಅಂಡ್ ಹೇಗಾಗುತ್ತೆ ಅಂತ. ಸೊ ಆ ಥರ ಆದಾಗ ಅಲ್ಲಿ ನಿಮಗೆ ಈ ಕಾನ್ಸೆಪ್ಟು ಮೀನ್ಸ್ ಎಂಗಲ್ಫಿಂಗ್ ಪ್ಯಾಟರ್ನ್ಸ್ ಅನ್ನೋದು ಚೆನ್ನಾಗಿ ವರ್ಕ್ ಆಗುತ್ತೆ. ಜೊತೆಗೆ ಲಿಕ್ವಿಡಿಟಿ ಸ್ವೀಪ್ ಆದಾಗ, ಇವಾಗ ನಾನು ಪ್ರೀವಿಯಸ್ ತೋರಿಸಿದ್ದು ಲಿಕ್ವಿಡಿಟಿ ಸ್ವೀಪ್ ಆಗಿದೆ ಎಕ್ಸಾಂಪಲು. ಜೊತೆಗೆ ಫೇಕ್ ಬ್ರೇಕ್ಔಟ್ಸು, ಯಾವಾಗೆಲ್ಲ ಫೇಕ್ ಬ್ರೇಕ್ಔಟ್, ಆ್ಯಕ್ಚುಲಿ ಪ್ರೀವಿಯಸ್ ತೋರಿಸಿದ್ದು ಫೇಕ್ ಬ್ರೇಕ್ಔಟು ಹಾಗೆ ಲಿಕ್ವಿಡಿಟಿ ಸ್ವೀಪು. ಈ ಕಾನ್ಸೆಪ್ಟ್ಸ್ ಎಲ್ಲ ಜಸ್ಟ್ ಸಿಮಿಲರ್ ಆಗೇ ಇರುತ್ತೆ. ನೀವು ಅದು ಅರ್ಥ ಮಾಡ್ಕೊಂಡಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಓಕೆನಾ, ದಿಸ್ ಇನ್ಕ್ರೀಸಸ್ ಪ್ರೊಬಬಿಲಿಟಿ. ಇದೇನು ಮಾಡುತ್ತೆ ಅಂತಂದರೆ ನಿಮ್ಮ ಅಕ್ಯುರೇಸಿ ಮೀನ್ಸ್ ನಿಮ್ಮ ಟ್ರೇಡ್ದು ಪ್ರೊಬಬಿಲಿಟಿ ಅನ್ನೋದು ಇನ್ಕ್ರೀಸ್ ಮಾಡುತ್ತೆ. ಇದರಿಂದ ನಿಮಗೆ ಏನಾಗುತ್ತೆ, ಒಂದು 10 ಟ್ರೇಡ್ ನೀವು ಈ ಥರ ಅನಾಲಿಸಿಸ್ ಮಾಡಿ ತಗೋತೀರಾ ಅಂತಂದರೆ ಕಂಪಲ್ಸರಿ ಹೇಳ್ತೀನಿ ಮಿನಿಮಮ್ ಅಂದರೂ 6ರಿಂದ 7 ಟ್ರೇಡ್ TP ಹೊಡೆಯುತ್ತೆ. ಓಕೆ, ಇನ್ನು 3 ಟ್ರೇಡ್ SL ಹೊಡೆದ್ರು ಟೆನ್ಷನ್ ಮಾಡ್ಕೋಬೇಡಿ, ವರಿ ಮಾಡ್ಕೋಬೇಡಿ, ಬಿಕಾಸ್ SL ಅನ್ನೋದು ಪಾರ್ಟ್ ಆಫ್ ದಿ ಗೇಮ್. ಓಕೆನಾ, ಇಲ್ಲಿ ಟ್ರೇಡಿಂಗ್ ವ್ಯೂ ಎಕ್ಸಾಂಪಲ್ ಆಗಿದ್ದೀನಿ, ಮತ್ತೆ ಅದೇ ಎಕ್ಸಾಂಪಲ್ ಏನು ಬೇಕಾಗಿಲ್ಲ, ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಓಕೆ, ಡೋಂಟ್ ಟ್ರೇಡ್ ಎಂಗಲ್ಫಿಂಗ್ ಅಲೋನ್. ಯಾವತ್ತು ಎಂಗಲ್ಫಿಂಗು ಒಂದೇ ಕ್ಯಾಂಡಲ್ ಇಟ್ಕೊಂಡು ಟ್ರೇಡ್ ಮಾಡಬಾರ್ದು. ಮೀನ್ಸ್ ಇವಾಗ ಯಾವ್ದಾದ್ರು ಪ್ಲೇಸಲ್ಲಿ ಎಂಗಲ್ಫಿಂಗ್ ಆಗಿದೆ, ಎಂಗಲ್ಫಿಂಗ್ ಆಗಿದೆ ಅಂತ ಸಡನ್ ಹೋಗಿ ಟ್ರೇಡ್ ತಗೋಬಾರ್ದು. ಓಕೆ, ಯಾವ್ದಾದ್ರು ಕೀ ಝೋನ್ಸ್ ಆಗಿರಬೇಕು. ಕಂಬೈನ್ ವಿತ್ ಮಾರ್ಕೆಟ್ ಸ್ಟ್ರಕ್ಚರ್ ಜೊತೆ ಕಂಬೈನ್ ಮಾಡ್ಕೋಬೋದು. ಹಾಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್, ಪ್ರೀವಿಯಸ್ ವಿಡಿಯೋದಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಜೊತೆ ಕಂಬೈನ್ ಮಾಡಿಕೊಂಡೆ. ಹಾಗೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡು, ಸಪ್ಲೈ ಮತ್ತು ಡಿಮ್ಯಾಂಡು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಲ್ಲೇ ಬರೋದು ಅಂತ ಹೇಳಿದೆ, ಅಲ್ಲಿ ಕಂಬೈನ್ ಮಾಡಿಕೊಂಡೆ. ಜೊತೆಗೆ BOS ಆ್ಯಂಡ್ ಚೋಚು, ಅಲ್ಲೂ ನಾನು ಮಾರ್ಕ್ ಮಾಡಿ ಒಂದು ಲಾಸ್ಟ್ ಎಕ್ಸಾಂಪಲ್ ತೋರಿಸ್ದೆ BOS. ಸೊ ಅಲ್ಲೂ ನಾವು ಯಾವ್ದಾದ್ರು ಒಂದು ಕನ್ಫರ್ಮೇಷನ್ಸ್ ತೊಗೊಂಡು ಎಂಗಲ್ಫಿಂಗ್ ಪ್ಯಾಟರ್ನ್ಸಲ್ಲಿ ಎಂಟ್ರ್ ಆಗ್ಬೋದು. ಸೊ ಎಲ್ಲ ಕಾನ್ಸೆಪ್ಟಲ್ಲೂ ಈ ಎಂಗಲ್ಫಿಂಗ್ ಇಂಪ್ಲಿಮೆಂಟ್ ಮಾಡ್ಕೋಬೋದು. ಓಕೆನಾ, ಕನ್ಫ್ಯೂಷನ್ ಏನು ಮಾಡ್ಕೊಳ್ಳೋದಂಗಿಲ್ಲ. ಯಾರ್ಯಾರು ಇಲ್ಲಿ ಗಂಟ ವೀಡಿಯೋಗಳು ನೋಡಿರ ನಿಮಗೆ ಇದು ಕಂಪ್ಲೀಟ್ಲಿ ಅರ್ಥ ಆಗುತ್ತಾ ಇರ್ತದೆ. ಹೊಸೊಬ್ರು ಯಾರು ನೋಡ್ತಿದ್ದೀರಾ ಅವರಿಗೆ ಇದು ಖಂಡಿತ ಹೇಳ್ತೀನಿ ಅರ್ಥ ಆಗಲ್ಲ. ಸೊ ಏನು ಹೇಳ್ತಾವನೆ ಗುರು ಅಂತ ನೀವೇ ಅರ್ಥ ಅನ್ಕೋತೀರ. ಸೊ ಅದರಿಂದ ಪಾರ್ಟ್ 0ಇಂದನೇ ಸ್ಟಾರ್ಟ್ ಮಾಡಿ ನೋಡೋಕ್ಕೆ ನಿಮಗೆ ಕಂಪ್ಲೀಟ್ ಫಾರೆಕ್ಸ್ ನಾಲೆಡ್ಜ್. ಫಾರೆಕ್ಸ್ ಮಾತ್ರ ಅಲ್ಲ, ಇಲ್ಲಿ ನೀವು ಏನೇನು ಕಲಿತಿದ್ದೀರಾ ಇದೆಲ್ಲ ಮಾರ್ಕೆಟಲ್ಲೂ ಯೂಸ್ ಆಗುತ್ತೆ. ಓಕೆ, ಬರೀ ಫಾರೆಕ್ಸಿಗೆ ಮಾತ್ರ ಅಲ್ಲ, ಕ್ರಿಪ್ಟೋಲ್ಲಿ ಯೂಸ್ ಆಗುತ್ತೆ, ಇಂಡಿಸಿಸಲ್ಲಿ ಯೂಸ್ ಆಗುತ್ತೆ, ಜೊತೆಗೆ ಇಂಡಿಯನ್ ಮಾರ್ಕೆಟಲ್ಲೂ ಯೂಸ್ ಆಗುತ್ತೆ. ಆ ಟೆಕ್ನಿಕಲ್ ಅನಾಲಿಸಿಸ್ ಏನೂ ಚೇಂಜ್ ಆಗಲ್ಲ, ಕಾನ್ಸೆಪ್ಟ್ಸ್ ಎಲ್ಲ ಸೇಮೇ ಇರುತ್ತೆ, ಬಟ್ ಫಂಡಮೆಂಟಲ್ಸ್ ಮಾತ್ರ ಚೇಂಜ್ ಆಗುತ್ತೆ. ಓಕೆನಾ, ಅದರಿಂದ ಈ ಟೆಕ್ನಿಕಲ್ಸ್ ನೀವು ಪ್ರಾಪರಾಗಿ ಕಲ್ತ್ಕೊಂಡ್ರೆ ನೆಕ್ಸ್ಟು ನೀವು ಫಾರೆಕ್ಸ್ ಮಾತ್ರ ಅಲ್ಲ ಇಂಡಿಯನ್ ಮಾರ್ಕೆಟು ಮಾಡ್ಬೋದು, ಹಾಗೆ ಕ್ರಿಪ್ಟೋನು ಮಾಡ್ಬೋದು. ಓಕೆನಾ, ಕಾಮನ್ ಬಿಗಿನರ್ ಮಿಸ್ಟೇಕ್ಸ್ ನೋಡೋದಾದ್ರೆ ಏನೇನು ಬಿಗಿನರ್ಸ್ ಮಿಸ್ಟೇಕ್ಸ್ ಮಾಡ್ತಾರೆ ಅಂದರೆ ಟ್ರೇಡಿಂಗ್ ಎವ್ರಿ ಎಂಗಲ್ಫಿಂಗ್ ಕ್ಯಾಂಡ್ಲು, ಪ್ರತಿಯೊಂದು ಎಂಗಲ್ಫಿಂಗ್ ಕ್ಯಾಂಡ್ಲ್ ಆಗ್ತಿದೆ ಅಂತ ಟ್ರೇಡ್ ಮಾಡ್ತಾರೆ. ಜೊತೆಗೆ ಇಗ್ನೋರಿಂಗ್ ಟ್ರೆಂಡ್ ಡೈರೆಕ್ಷನು, ಟ್ರೆಂಡ್ ಐಡೆಂಟಿಫೈ ಮಾಡೋದೆ ಸುಮ್ಮನೆ ಎಲ್ಲೆಲ್ಲೋ ಹೋಗಿ ಮಾರ್ಕೆಟ್ ಸ್ಟ್ರಕ್ಚರಲ್ಲಿ ಹಿಂಗೆ ಹೋಗಿ ನೋಡ್ತಾರೆ, ಚಾರ್ಟ್ ನೋಡಿದ ತಕ್ಷಣ ಓಕೆ ಟ್ರೇಡ್ ಇಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡು ಎಂಟ್ರಿ ಆಗ್ತಾರೆ. ಸೊ ಅಲ್ಲಿ ಲಾಸ್ ಮಾಡ್ಕೋತಾರೆ.
ಜೊತೆಗೆ ಎಂಟರಿಂಗ್ ವಿತೌಟ್ ಕನ್ಫರ್ಮೇಷನ್ಸ್, ಯಾವತ್ತೂ ಒಂದು ಕನ್ಫರ್ಮೇಷನ್ಸ್ ಇಲ್ಲದೆ ಎಂಗಲ್ಫಿಂಗ್ ಪ್ಯಾಟರ್ನ್ ಆಯಿತು ಅಂತ ಎಂಟ್ರ್ ಆದರೆ ಏನಾಯಿತು ಅಂತ ನಾನು ತೋರಿಸ್ದೆ. 5 ದಿನ ಟೈಮ್ ತಗೊಳುತ್ತೆ. ಯಾಕೆ ತಗೋತು? ಬಿಕಾಸ್ ಆಫ್ ಅರ್ಜೆನ್ಸಿ. ಅಂದರೆ ನಮಗೆ ತಡ್ಕೊಳಕ್ಕಾಗ್ತಿರಲ್ಲ, ಎಂಗಲ್ಫಿಂಗ್ ಪ್ಯಾಟರ್ನ್ಸ್ ಆಯಿತು, ಎಂಟ್ರ್ ಆಗಬೇಕು ಅಂತ ಸಡನ್ ಎಂಟ್ರ್ ಆಯ್ತಾರೆ. ಅದೇ ಯಾರು ಪುಲ್ ಬ್ಯಾಕಲ್ಲಿ ಕಾದು ಕನ್ಫರ್ಮೇಷನ್ಸ್ ತೊಗೊಂಡು ಎಂಟ್ರಿ ಮಾಡೋದು ಅವರಿಗೆ ಸಿಂಪಲ್ ಆಗಿ ಟಿ ಪಿ ಸಿಗುತ್ತೆ. ಸೊ ನೀವು 5 ದಿನ ವೆಯ್ಟ್ ಮಾಡೋದು ಒಂದೇ, ಇಲ್ಲೊಬ್ಬ ಕನ್ಫರ್ಮೇಷನ್ಸ್ ತೊಗೊಂಡು ಎಂಟ್ರಿ ಮಾಡೋದು ಒಂದೇ. ಸೊ ಅದರಿಂದ ಯಾವತ್ತು ಕನ್ಫರ್ಮೇಷನ್ಸ್ ಮೇಲೆ ಟಾರ್ಗೆಟ್ ಮಾಡಿ, ಓಕೆನಾ. ಟ್ರೇಡಿಂಗ್ ಇಸ್ ಮೆಸ್ಸಿ ಮಾರ್ಕೆಟ್ ಕಂಡೀಷನ್ಸ್. ಟ್ರೇಡಿಂಗ್ ಇನ್ ಮೆಸ್ಸಿ ಮಾರ್ಕೆಟ್ ಕಂಡೀಷನ್ಸ್ ಅಂದರೆ ಮಾರ್ಕೆಟು ಡೈರೆಕ್ಷನ್ನೇ ನಮಗೆ ಐಡೆಂಟಿಫೈ ಕರೆಕ್ಟಾಗಿ ಗೊತ್ತಾಗ್ತಿರಲ್ಲ, ಮೀನ್ಸ್ ಸೈಡ್ ವೇಸ್ ಮಾರ್ಕೆಟ್ ಇರುತ್ತೆ. ಆ ಟೈಮಲ್ಲಿ ಡೈರೆಕ್ಷನ್ ಇಲ್ದಿರೋ ಟೈಮಲ್ಲಿ ಹೋಗಿ ಟ್ರೇಡಿಂಗ್ ಮಾಡಬೇಕು ಅಂತ ಮಾಡಿಕೊಂಡು ಅಲ್ಲಿ ಮಾರ್ಕೆಟ್ ಕಂಡೀಷನ್ನು ಆಲ್ರೆಡಿ ಇವಾಗ ವಾರಿಂದೆಲ್ಲ ಆಗಿ ಫುಲ್ ಕೊಲ್ಯಾಪ್ಸ್ ಆಗಿದೆ. ಸೊ ಈ ಟೈಮಲ್ಲಿ ಹೋಗಿ ನಾನು ಇಲ್ಲ ಟ್ರೇಡ್ ಮಾಡಿ ಪ್ರಾಫಿಟ್ಸ್ ಮಾಡ್ತೀನಿ ಅಂದರೆ 1-2 ಟ್ರೇಡ್ ವರ್ಕ್ ಆಗುತ್ತೆ, ಬಟ್ ಎಲ್ಲ ವರ್ಕ್ ಆಗಬೇಕು ಅಂತಿಲ್ಲ. ಸೊ ಅದರಿಂದ ಮೆಸ್ಸಿ ಮಾರ್ಕೆಟ್ಸ್ ಇರ್ಬೇಕಾದ್ರೆ ಟ್ರೇಡ್ನ ಪ್ಲೇಸ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಪ್ರೋ ಟಿಪ್ಸ್ ನೋಡಿದರೆ ಯೂಸ್ ಹೈಯರ್ ಟೈಮ್ ಫ್ರೇಮ್ ಎಂಗಲ್ಫಿಂಗ್ ಪ್ಯಾಟರ್ನ್ಸ್. ಯಾವತ್ತು ಹೈಯರ್ ಟೈಮ್ ಫ್ರೇಮ್ಸಲ್ಲಿ ಎಂಗಲ್ಫಿಂಗ್ ಪ್ಯಾಟರ್ನ್ಸ್ ನೋಡಿ, ಆಮೇಲೆ ಲೋವರ್ ಟೈಮ್ ಫ್ರೇಮಲ್ಲಿ ಪುಲ್ ಬ್ಯಾಕ್ ಕಾದು. ಇವಾಗ ಸಿಂಪಲ್ ಎಕ್ಸಾಂಪಲ್ ನೋಡಿ, ನಾನು ನಿಮಗೆ ತೋರಿಸ್ತೇನೆ. ಇವಾಗ ಮಾರ್ಕೆಟಿಂಗ್ಗೆ ಅಪ್ ಟ್ರೆಂಡಲ್ಲಿ ಹೋಗ್ತಿದೆ ಅಂದ್ಕೊಳ್ಳಿ, ಡೌನ್ ಟ್ರೆಂಡಿಗೆ ಇಲ್ಲೊಂದು ಎಂಗಲ್ಫಿಂಗ್ ಪ್ಯಾಟರ್ನ್ ಆಗಿ ಶಿಫ್ಟ್ ಆಯಿತು, ಓಕೆ. ಹೈಯರ್ ಟೈಮ್ ಫ್ರೇಮಲ್ಲಿ ಅದು ಡೇಲ್ ಆಗಿರ್ಬೋದು, 1 ಅವರ್ ಆಗಿರ್ಬೋದು, 4 ಅವರ್ ಆಗಿರ್ಬೋದು, ಎಂಗಲ್ಫಿಂಗ್ ಪ್ಯಾಟರ್ನ್ ಆಗಿದೆ, ಆಲ್ರೆಡಿ ಆಗಿದೆ. ನೀವೇನು ಮಾಡಬೇಕು, 15 ಮಿನಿಟ್ಸ್ ಆರ್ 5 ಮಿನಿಟ್ಸಿಗೆ ಹೋಗಿ ಈ ಪುಲ್ ಬ್ಯಾಕಲ್ಲಿ ಏನಾಗುತ್ತೆ ಅಂತ ವೆಯ್ಟ್ ಮಾಡಬೇಕು. ಸೊ ಎಂಗಲ್ಫಿಂಗ್ ಆಗಿದೆ ಅಂತಂದರೆ ನಮಗೆ ಗೊತ್ತು ಮಾರ್ಕೆಟ್ ಕೆಳಗಡೆಗೆ ಹೋಗಬೇಕು ಅಂತ. ಸೊ ಪುಲ್ ಬ್ಯಾಕಲ್ಲಿ ಯಾವ್ದಾದ್ರು ಒಂದು ಕನ್ಫರ್ಮೇಷನ್ಸ್, ಇನ್ನೊಂದು ಕನ್ಫರ್ಮೇಷನ್ ಸಿಕ್ಕಿದ್ರೆ ಅಲ್ಲಿಂದ ಎಂಟ್ರ್ ಆದರೆ ನಿಮಗೆ ಟಿ ಪಿ ಅನ್ನೋದು ಸಿಗುತ್ತೆ, ಓಕೆನಾ. ವೆಯ್ಟ್ ಫಾರ್ ಕ್ಯಾಂಡಲ್ ಕ್ಲೋಸ್. ಯಾವತ್ತೂ ಒಂದು ಎಂಟ್ರಿ ತಗೋಬೇಕಾದ್ರೆ ಕ್ಯಾಂಡಲ್ ಕ್ಲೋಸಿಗೆ ವೆಯ್ಟ್ ಮಾಡಿ ತಗೋಬೇಕಾಗುತ್ತೆ, ಓಕೆನಾ. ನಿಮ್ಮ ಟೈಮಿಂಗು ಇವಾಗ ನೀವು ನ್ಯೂಯಾರ್ಕ್ ಸೆಷನಲ್ಲಿ ಮಾಡ್ತಿದ್ದೀರೋ ಅಥವಾ ಲಂಡನ್ ಸೆಷನಲ್ಲಿ ಮಾಡ್ತಿದ್ದೀರೋ ಅಥವಾ ಏಷ್ಯಾ ಸೆಷನಲ್ಲಿ ಮಾಡ್ತಿದ್ದೀರೋ, ನೀವು ಯಾವ ಟೈಮಲ್ಲಿ ಡೈಲಿ ಕೂತ್ಕೋದಿರೋ ಆ ಟೈಮಲ್ಲಿ ಏನಾದರೂ ಫಾರ್ಮ್ ಆದರೆ ಮಾತ್ರ ಎಂಟ್ರಿ ಆಗಿ. ಹಾಗಂತ ಅಯ್ಯೋ ನನಗೆ ಎಂಟ್ರಿ ಸಿಕ್ಕಿಲ್ಲ, ನಾನು ಮಾರ್ಕೆಟಲ್ಲಿ ದಿನ ಇಡೀ ಕೂತ್ಕೋಬೇಕು ಅಂತ ಏನಿಲ್ಲ. ದಿನ ಒಂದು ಟೈಮ್ ಫ್ರೇಮ್ ಸೆಟ್ ಮಾಡ್ಕೊಳ್ಳಿ, ಆ ಟೈಮಲ್ಲಿ ಬಂದು ಟ್ರೇಡ್ನ ನೋಡಿ, ಅಲ್ಲಿ ನಿಮಗೆ ಸಿಗ್ತಿದೆಯಾ ಎಂಟ್ರಿ ಮಾಡಿ, ಸಿಕ್ಕಿಲ್ವಾ ಬಿಟ್ಬಿಡಿ ಅಷ್ಟೇ. ಮಾರ್ಕೆಟ್ ಎಲ್ಲೂ ಹೋಗಲ್ಲ, ಇಲ್ಲೇ ಇರುತ್ತೆ, ಓಕೆ. ಸೊ ಆಪರ್ಚುನಿಟಿ ಅನ್ನೋದು ಬೇಜಾನ್ ಸಿಗ್ತಾನೆ ಇರುತ್ತೆ. ನೀವು ಮಿಸ್ ಮಾಡ್ಕೋತೀರಾ ಅಂದ್ಕೊಂಡು ರಶ್ ಮಾಡೋಕ್ಕೆ ಹೋಗ್ಬೇಡಿ, ಓಕೆನಾ. ಲುಕ್ ಫಾರ್ ಸ್ಟ್ರಾಂಗ್ ಮೊಮೆಂಟಮ್ ಕ್ಯಾಂಡಲ್. ಯಾವ ಮೊಮೆಂಟಮ್ ಎಲ್ಲಿಂದ ಬರ್ತಾ ಇದೆ, ಯಾವ ಬ್ರೇಕ್ ಕೊಟ್ಟಿರೋ ಕ್ಯಾಂಡಲಿಂದ ಯಾವತ್ತೂ ಎಂಟ್ರ್ ಆಗಿ, ಓಕೆ. ಅದೆಲ್ಲ ಪ್ರೋ ಟಿಪ್ಸ್ಗಳು. ನಾನು ಹೇಳಿದ್ದೆ ಬ್ರೇಕ್ ಆದಾಗ ಹೆಂಗಿರುತ್ತೆ, ವಿಕ್ಸಲ್ಲೇ ಇದ್ದಾಗ ಹೆಂಗಿರುತ್ತೆ ಅಂತ. ಬ್ರೇಕ್ ಆಗಿದ್ರಿಂದ ಎಂಟ್ರ್ ಆಗ್ಬೋದು, ಓಕೆ. ಬಾಡಿ ಯಾವತ್ತು ಕ್ಲೋಸ್ ಮೇಲೆ ಕೊಟ್ಟಿರಬೇಕು, ಓಕೆ. ಟ್ರೇಡ್ ಎಟ್ ಇಂಪಾರ್ಟೆಂಟ್ ಝೋನ್ಸ್ ಓನ್ಲಿ. ಯಾವತ್ತು ಟ್ರೇಡು ಇಂಪಾರ್ಟೆಂಟ್ ಝೋನ್ಸ್ಗಳಲ್ಲಿ ಮಾತ್ರ ಟ್ರೇಡ್ನ ಪ್ಲೇಸ್ ಮಾಡಿ, ಓಕೆ. ನೆಕ್ಸ್ಟ್ ನಮಗೆ ನೋಡೋದಾದರೆ ಬುಲ್ಲಿಶ್ ವರ್ಸಸ್ ಬಿಯರಿಶ್ ಎಂಗಲ್ಫಿಂಗ್. ಬುಲ್ಲಿಶು ಮತ್ತು ಬಿಯರಿಶ್ ಎಂಗಲ್ಫಿಂಗಿಗೆ ಡಿಫ್ರೆನ್ಸ್ ಏನು ಅಂತ ನೋಡೋಣ. ಬುಲ್ಲಿಶ್ ಮತ್ತು ಫಾರ್ಮ್ಸ್ ಆಫ್ಟರ್ ಡೌನ್ ಟ್ರೆಂಡ್. ಯಾವತ್ತು ಬುಲ್ಲಿಶ್ ಎಂಗಲ್ಫಿಂಗ್ ಆಗೋದು ಡೌನ್ ಟ್ರೆಂಡ್ ಆದಮೇಲೆ ಅಪ್ ಟ್ರೆಂಡಿಗೆ ಶಿಫ್ಟ್ ಆಗೋ ಮೊಮೆಂಟಮ್ ಶಿಫ್ಟ್ ಆಗೋ ಟೈಮಲ್ಲಿ ಎಂಗಲ್ಫಿಂಗ್ ಆಗುತ್ತೆ. ಅದೇ ಬಿಯರಿಶ್ ಎಂಗಲ್ಫಿಂಗ್ ಆಗೋದು ಫಾರ್ಮ್ಸ್ ಆಫ್ಟರ್ ಅಪ್ ಟ್ರೆಂಡ್. ಅಪ್ ಟ್ರೆಂಡಲ್ಲಿ ಇದ್ದಿದ್ದು ಡೌನ್ ಟ್ರೆಂಡಿಗೆ ಮೊಮೆಂಟಮ್ ಶಿಫ್ಟ್ ಆಗಬೇಕಾದ್ರೆ ನಮಗೆ ಎಂಗಲ್ಫಿಂಗ್ ಅನ್ನೋದಾಗುತ್ತೆ. ಹಾಗೆ ಬುಲ್ಲಿಶ್ ಎಂಗಲ್ಫಿಂಗ್ ಏನು ಹೇಳುತ್ತೆ ಅಂತಂದರೆ ಬೈಯರ್ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳ್ತಾರೆ. ಹಾಗೆ ಬಿಯರಿಶ್ ಎಂಗಲ್ಫಿಂಗ್ ಏನು ಹೇಳುತ್ತೆ ಅಂತಂದರೆ ಸೆಲ್ಲರ್ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳುತ್ತೆ, ಓಕೆ. ಬುಲ್ಲಿಶ್ ಎಂಗಲ್ಫಿಂಗು ರಿವರ್ಸಲ್ ಅಪ್ವರ್ಡು. ಅಂದರೆ ಯಾವತ್ತು ಡೌನ್ ಟ್ರೆಂಡಲ್ಲಿ ಇದ್ದಿದ್ದ ಮಾರ್ಕೆಟಲ್ಲಿ ಬುಲ್ಲಿಶ್ ಎಂಗಲ್ಫಿಂಗ್ ಆಯಿತು ಅಂತಂದರೆ ಅದು ಅಪ್ವರ್ಡಿಗೆ ಶಿಫ್ಟ್ ಆಗೋ ಚಾನ್ಸಸ್ ಜಾಸ್ತಿ. ಹಾಗೆ ಬಿಯರಿಶ್ ಎಂಗಲ್ಫಿಂಗ್ ನೋಡಿದರೆ ಅಪ್ ಟ್ರೆಂಡಲ್ಲಿ ಇದ್ದಿದ್ದ ಮಾರ್ಕೆಟು ಏನಾದ್ರು ಡೌನ್ ಟ್ರೆಂಡಿಗೆ ಶಿಫ್ಟ್ ಆಯಿತು ಅಂತಂದರೆ ಅಲ್ಲಿಂದ ಡೌನ್ ಟ್ರೆಂಡಿಗೆ ರಿವರ್ಸಲ್ ಆಗೋ ಚಾನ್ಸಸ್ ಜಾಸ್ತಿ, ಓಕೆನಾ. ಇದು ಡಿಫ್ರೆನ್ಸು. ಬೆಸ್ಟ್ ಟೈಮ್ ಫ್ರೇಮ್ ಫಾರ್ ಎಂಗಲ್ಫಿಂಗ್. ಈ ಎಂಗಲ್ಫಿಂಗಿಗೆ ಬೆಸ್ಟ್ ಟೈಮ್ ಫ್ರೇಮ್ಸ್ಗಳು ಯಾವ್ಯಾವುದು? 15 ಮಿನಿಟ್ಸ್ ಆದರೂ ಓಕೆ, 1 ಅವರ್ ಆದರೂ ಓಕೆ, 4 ಅವರ್ ಆದರೂ ಓಕೆ, ಡೈಲಿ ಆದರೂ ಓಕೆ, ಓಕೆ. 5 ಮಿನಿಟ್ಸು ಓಕೆನೆ, ಏನು ಪ್ರಾಬ್ಲಮ್ ಇಲ್ಲ, ಕನ್ಫರ್ಮೇಷನ್ಸ್ಗೆಲ್ಲ ಯೂಸ್ ಮಾಡ್ಬೋದು. ಬಟ್ ಹೈಯರ್ ಟೈಮ್ ಫ್ರೇಮಲ್ಲಿ ನೋಡಿ ಪುಲ್ ಬ್ಯಾಕಲ್ಲಿ ಲೋವರ್ ಟೈಮ್ ಫ್ರೇಮಿಗೆ ಹೋಗಿ ಅಲ್ಲಿ ನಿಮಗೆ ಏನಾದ್ರು ಪ್ಯಾಟರ್ನ್ಸ್ ಫಾರ್ಮ್ ಆದರೆ ನೀವು ಎಂಟರ್ ಆಗ್ಬೋದು. ಹೈಯರ್ ಟೈಮ್ ಫ್ರೇಮ್ಸ್ ಈಕ್ವಲ್ ಟು ಸ್ಟ್ರಾಂಗರ್ ಸಿಗ್ನಲ್. ಯಾವತ್ತು ಹೈಯರ್ ಟೈಮ್ ಫ್ರೇಮು ನಮಗೆ ಸ್ಟ್ರಾಂಗ್ ಸಿಗ್ನಲ್ ಅನ್ನೋದು ಕೊಡುತ್ತೆ. ಸೊ ನಮ್ಮ ಟಿ ಪಿ ಅನ್ನೋದು ಹಿಟ್ ಆಗುತ್ತೆ, ಓಕೆ. ಗೋಲ್ಡನ್ ರೂಲ್ ನೋಡಿದರೆ ಸ್ಟ್ರಾಂಗ್ ಎಂಗಲ್ಫಿಂಗ್ ಕ್ಯಾಂಡಲ್ ಶೋಸ್ ಸ್ಟ್ರಾಂಗ್ ಮಾರ್ಕೆಟ್ ಇಂಟೆನ್ಷನ್. ಯಾವತ್ತು ಸ್ಟ್ರಾಂಗ್ ಎಂಗಲ್ಫಿಂಗ್ ಪ್ಯಾಟರ್ನ್ಸ್ ಏನಾದ್ರು ನಿಮಗೆ ಕಾಣಿಸ್ತಿದೆ ಅಂತಂದರೆ ಅಲ್ಲಿ ಮಾರ್ಕೆಟ್ ಇಂಟೆನ್ಷನ್ ಸ್ಟ್ರಾಂಗ್ ಆಗಿರುತ್ತೆ, ಓಕೆ. ಅಲ್ಲಿಂದ ಸೆಲ್ಲಿಂಗ್ ಆರ್ ಬೈಯಿಂಗ್. ಬೈ ಹತ್ರ ಬಂದರೆ ಬುಲ್ಲಿಶ್ ಎಂಗಲ್ಫಿಂಗ್ ಆಗಿರುತ್ತೆ, ಅದೇ ಸೆಲ್ ಹತ್ರ ಬಂದರೆ ಬಿಯರಿಶ್ ಎಂಗಲ್ಫಿಂಗ್ ಆಗಿರುತ್ತೆ. ಸೊ ಅಲ್ಲಿ ಮಾರ್ಕೆಟ್ ಇಂಟೆನ್ಷನ್ ಅದು ಸ್ಟ್ರಾಂಗ್ ಆಗಿರುತ್ತೆ, ಓಕೆನಾ. ನೆಕ್ಸ್ಟು ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡಿದರೆ ಎಂಗಲ್ಫಿಂಗ್ ಪ್ಯಾಟರ್ನ್ ಶೋಸ್ ಮೊಮೆಂಟಮ್ ರಿವರ್ಸಲ್. ಎಂಗಲ್ಫಿಂಗ್ ಯಾವತ್ತು ನಮಗೆ ಮೊಮೆಂಟಮ್ ಶಿಫ್ಟ್ ಅನ್ನೋದು ತೋರಿಸುತ್ತೆ. ಹಾಗೆ ದೇ ಹೆಲ್ಪ್ ಟ್ರೇಡರ್ಸ್ ಕನ್ಫರ್ಮ್ ಎಂಟ್ರೀಸ್. ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಟ್ರೇಡರ್ಸಿಗೆ ಅಂತಂದರೆ ನಿಮ್ಮ ಕನ್ಫರ್ಮೇಷನ್ಸಿಗೆ ಯೂಸ್ ಮಾಡಿಕೊಂಡು ಎಂಟ್ರೀಸ್ನ
ತಗೋಬೋದು. ಸೊ ಪ್ರೊಬಬಿಲಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗೆ ಬೆಸ್ಟ್ ರಿಸಲ್ಟ್ ಕಮ್ ಎಟ್ ಕೀ ಝೋನ್ಸ್ ವಿತ್ ಸ್ಟ್ರಕ್ಚರ್ ಕನ್ಫರ್ಮೇಷನ್. ಬೆಸ್ಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತಂದರೆ ಕೀ ಝೋನ್ಸ್ ಜೊತೆಗೆ ಸ್ಟ್ರಕ್ಚರ್ ಕನ್ಫರ್ಮೇಷನ್ಸ್ ತೊಗೊಂಡಾಗ ಮಾತ್ರ ನಮಗೆ ಸಿಗುತ್ತೆ. ಜೊತೆಗೆ ಮಾಸ್ಟರಿಂಗ್ ಎಂಗಲ್ಫಿಂಗ್ ಪ್ಯಾಟರ್ನ್ಸ್ ಇಂಪ್ರೂವ್ಸ್ ಚಾರ್ಟ್ ರೀಡಿಂಗ್ ಆ್ಯಂಡ್ ಟ್ರೇಡ್ ಟೈಮಿಂಗ್. ನೀವು ಎಂಗಲ್ಫಿಂಗ್ ಪ್ಯಾಟರ್ನ್ಸ್ನ ಏನಾದ್ರು ಮಾಸ್ಟರ್ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಸ್ಕಿಲ್ ಅನ್ನೋದು ಇಂಪ್ರೂವ್ ಮಾಡ್ಕೋಬೋದು. ಜೊತೆಗೆ ರೀಡಿಂಗ್ ಚಾರ್ಟು ಇನ್ನೂ ಸ್ವಲ್ಪ ಈಸಿ ಆಗುತ್ತೆ. ಓಕೆ, ಹಾಗಂತ ಇದೊಂದು ಇಟ್ಕೊಂಡೇ ವರ್ಕ್ ಆಗುತ್ತಾ ಅಂದರೆ ಇಲ್ಲ, ಮಾರ್ಕೆಟಲ್ಲಿ ಇನ್ನೂ ಬೇಜಾನಿದೆ ಕಲಿಯೋದು. ಬಟ್ ಎಲ್ಲ ಕಾನ್ಸೆಪ್ಟು ಗೊತ್ತಿದ್ದಾಗ ನೀವು ಇಂಪ್ಲಿಮೆಂಟ್ ಮಾಡೋದು ಈಸಿ. ಓಕೆನಾ? ನಾನು ಯಾವತ್ತೂ ಹೇಳಂಗೆ ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್. ನಿಮ್ಮ ಡಿಸಿಪ್ಲಿನು, ನಿಮ್ಮ ಹಾರ್ಡ್ ವರ್ಕು, ನಿಮ್ಮ ಡೆಡಿಕೇಶನ್ ಇದ್ದರೆ ಮಾತ್ರ ಇಲ್ಲಿ ಸಕ್ಸಸ್ ಆಗೋಕ್ಕಾಗೋದು. ಸುಮ್ಮನೆ ವಿಡಿಯೋ ನೋಡಿ ಏನೋ ಮಾಡ್ತೀನಿ ಅಂತ ಹೋದರೆ ಏನೂ ನಡೆಯಲ್ಲ. ಆದಷ್ಟು ನೋಟ್ಸ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಹೊಸೊಬ್ರು ಯಾರು ನೋಡ್ತಿದ್ರೆ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಯಾರಿಗಾರು ಟ್ರೇಡಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಅವರಿಗೆ ಈ ಚಾನಲ್ನ ಧಾರಾಳವಾಗಿ ಶೇರ್ ಮಾಡ್ಬೋದು. ಓಕೆ, ನಿಮಗೆ ಇದೊಂದು ಕಾನ್ಸೆಪ್ಟ್ ಬಿಟ್ಟು ಇನ್ಯಾವ ಕಾನ್ಸೆಪ್ಟು ಗೊತ್ತಿಲ್ಲ ಅಂದರೆ ನಾನು ಪಾರ್ಟ್ 0 ಇಂದನೇ ಪ್ರತಿಯೊಂದು ಕಾನ್ಸೆಪ್ಟ್ನು ಇನ್ ಡೀಟೇಲ್ ಆಗಿ ಮಾಡಿದ್ದೀನಿ, ನೀವು ಹೋಗಿ ನೋಡ್ಬೋದು. ಓಕೆ, ನಿಮಗೆ ಈ ಕಾನ್ಸೆಪ್ಟ್ ಇಲ್ಲ ಅರ್ಥ ಆಗಿದೆ ಅಂತಂದರೆ ಅದೇ ರೀತಿ ಎಲ್ಲ ಕಾನ್ಸೆಪ್ಟು ನಿಮಗೆ ಎಲ್ಲ ವೀಡಿಯೋದಲ್ಲೂ ಅರ್ಥ ಆಗುತ್ತೆ. ಸೊ ಅಷ್ಟು ಡೀಟೇಲ್ ಆಗಿ ಮಾಡಿದ್ದೀನಿ, ನಿಮಗೆ ಯಾವುದೇ ಥರ ಡೌಟ್ಸು ಬರೋಲ್ಲ. ಒಂದ್ಸಲ ಚೆಕ್ಔಟ್ ಮಾಡಿ. ಓಕೆ, ಮತ್ತೆ ಈ ವಿಡಿಯೋ ಇಲ್ಲಿ ಗಂಟ ಯಾರ್ಯಾರು ನೋಡಿದ್ರಿ, ಇವತ್ತಿನ ಡೇ ಕಂಪ್ಲೀಟ್ ಆಯಿತು, ಹಾಗೆ ನಿಮ್ಮ ಊರು ಯಾವುದು ಮತ್ತು ಇವತ್ತು ಏನೇನು ಕಲ್ತ್ರಿ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆನಾ? ಸೊ ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ. ಥ್ಯಾಂಕ್ ಯು.